ನಮಸ್ತೆ ಮಾಸ್ಟರ್ಸ್. ಕಳೆದ ವಾರ ನಾವು ಒಂದು ವಿಚಾರದ ಬಗ್ಗೆ ಪ್ರಾರಂಭ ಮಾಡಿದ್ವಿ. ದ ಪವರ್ ಆಫ್ ಯುವರ್ ಸಬ್ಕಾನ್ಶಿಯಸ್ ಮೈಂಡ್. ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನ ತಿಳಿಯಿರಿ ಅನ್ನೋ ವಿಚಾರವಾಗಿ ಕೆಲವು ವಿಷಯಗಳನ್ನ ತಿಳ್ಕೊಂಡ್ವಿ ಮಾಸ್ಟರ್ಸ್. ಅದರ ಶಕ್ತಿ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ನಾವು ಯಾವ ರೀತಿ ನಮ್ಮ ಆಲೋಚನೆಗಳನ್ನ ಹೊರಡಿಸ್ಬೇಕು, ಹಾಗೆ ಎರಡು ಮನಸ್ಸು, ಜಾಗೃತ ಮನಸ್ಸು ಅಂದ್ರೆ ಏನು, ಮತ್ತೆ ಸುಪ್ತ ಮನಸ್ಸು ಅಂದ್ರೆ ಏನು, ಅದು ಯಾವಾಗ ಆಕ್ಟಿವ್ ಆಗುತ್ತೆ, ಆರೋಗ್ಯ ಆರೋಗ್ಯದ ಬಗ್ಗೆ ನಮ್ಮ ಒಂದು ಸುಪ್ತ ಮನಸ್ಸಿನ ಯಾವ ರೀತಿ ನಾವು ಬದಲಾಯಿಸ್ಕೊಳ್ಬಹುದು, ಸುಪ್ತ ಮನಸ್ಸು ಮತ್ತು ಆರೋಗ್ಯ ಅನ್ನೋ ವಿಚಾರವಾಗಿ ಕೆಲವು ಅಫರ್ಮೇಶನ್ಸ್ ಗಳನ್ನು ಕೂಡ ಹೇಳ್ಕೊಟ್ಟಿದ್ದೆ. ದೀರ್ಘವಾದ ಉಸಿರು ತೆಗೊಳ್ತಾ, ಹಾಗೆ 3 ಬಾರಿ ಉಸಿರನ್ನ ಬಿಡ್ತಾ, ಮತ್ತೆ ನಮ್ಮ ಸಹಜ ಉಸಿರನ್ನ ಗಮನಿಸ್ತಾ ನಾವು ಏನ್ ಮಾಡ್ಬೇಕು ಅನ್ನೋ ವಿಚಾರಗಳನ್ನ ಕಳೆದ ಕ್ಲಾಸ್ ನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಕೂಡ ಅದರ ಮುಂದಿನ ಭಾಗವನ್ನ ತಿಳಿಸೋದಕ್ಕೂ ಮುಂಚೆ ಮಾಸ್ಟರ್ಸ್, ಕೆಲವು ಕಾಲ್ಸ್ ಬಂದಿತ್ತು ನನ್ಗೆ. ಏನಂತ ಹೇಳಿದ್ರೆ, ಮಕ್ಕಳ ವಿಚಾರವಾಗಿ ಮಕ್ಕಳಿಗೆ ನಾವು ಯಾವ ರೀತಿ ಅಫರ್ಮೇಶನ್ಸ್ ಗಳನ್ನ ಹೇಳ್ಕೊಳ್ಬಹುದು. ಪ್ರತಿ ಒಬ್ಬ ಪೇರೆಂಟ್ಸ್ ನಲ್ಲಿರೋ ಒಂದು ವಿಚಾರ ಮಾಸ್ಟರ್ಸ್. ಮಕ್ಕಳು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿ ಓದ್ಬೇಕು, ಅವರು ಕೆಟ್ಟ ಚಟಗಳಿಗೆ ಒಗ್ಗೂಡ್ತಾ ಇದ್ದಾರೆ, ವಿದ್ಯಾಭ್ಯಾಸದ ಕಡೆ ಆಸಕ್ತಿ ಇಲ್ಲ, ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ಇದೆಲ್ಲ ಇದೆ ಮೇಡಮ್. ಅವ್ರ ಬಗ್ಗೆನೂ ನಮ್ಗೆ ಒಂಚೂರು ತಿಳಿಸ್ಕೊಡಿ. ಅವರು ಧ್ಯಾನ ಮಾಡಿ ಅಂದ್ರೆ ಮಾಡೋದಿಲ್ಲ, ನಾವು ಧ್ಯಾನ ಮಾಡ್ತಾ ಅಫರ್ಮೇಶನ್ಸ್ ಯಾವ ರೀತಿ ಹೇಳ್ಬೇಕು, ಏನ್ ಮಾಡ್ಬೇಕು ಅನ್ನೋ ವಿಚಾರಗಳಿಗೋಸ್ಕರ ಕಾಲ್ ಮಾಡಿದ್ರು ಮಾಸ್ಟರ್ಸ್. ಅದಕ್ಕೋಸ್ಕರ ಇವತ್ತು ನಾನು ಆ ಮಕ್ಕಳಿಗೋಸ್ಕರ, ತಾಯಿ ಆದ ನಾವು ಏನ್ ಅಫರ್ಮೇಶನ್ಸ್ ಗಳನ್ನ ಹೇಳ್ಬೇಕು ಅನ್ನೋ ವಿಚಾರವಾಗಿ ಸ್ವಲ್ಪ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ನಂತರದಲ್ಲಿ ಮುಂದುವರೆದ ಭಾಗವನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಮಾಸ್ಟರ್ಸ್. ಮೊದಲನೇದಾಗಿ ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಆತ್ಮ ನಮನಗಳನ್ನ ಸಲ್ಲಿಸ್ತಾ, ನಿಸರ್ಗ ಮಾತೆ, ಭೂಮಿ ತಾಯಿ, ಪಂಚಭೂತಗಳಿಗೆ ಹಾಗೂ ನಮಗೆ ಜನ್ಮ ನೀಡಿದ ತಂದೆ ತಾಯಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ ಮಾಸ್ಟರ್ಸ್. ಪ್ರತಿಯೊಬ್ಬ ಯಾರೆಲ್ಲ ಅಟೆಂಡ್ ಆಗಿದ್ದೀರಾ ಮಾಸ್ಟರ್ಸ್, ಶ್ರದ್ಧೆಯಿಂದ ಕೇಳಿ, ಪಾಯಿಂಟ್ಸ್ ಗಳನ್ನ ಬರ್ಕೊಳ್ಳಿ. ಯಾಕಂದ್ರೆ ಇದು ಈಗ ನಿಮ್ಮ ಜೀವನದಲ್ಲಿ ನಿಮ್ಮನ್ ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳನ್ನು ಕೂಡ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರೋ ಎಲ್ಲ ನಾವು ಹೇಳಿದ ಪದಗಳನ್ನ, ಅಂದ್ರೆ ನಕಾರಾತ್ಮಕ ಮಾತುಗಳನ್ನ ಎರೇಸ್ ಮಾಡುವಂತಹ ವಿಚಾರಗಳು, ಯಾವ ರೀತಿ ಮಾಡ್ಬೇಕು, ಎಷ್ಟು ದಿನ ಮಾಡ್ಬೇಕು, ಯಾವ ಭಾವನೆಯಿಂದ ಯಾವ ಆಲೋಚನೆಗಳನ್ನ ಹೊರಡಿಸ್ಬೇಕು, ಈ ವಿಚಾರದ ಬಗ್ಗೆ ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಏನಂತ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಈ ಒಂದು ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಎಂಬ ಪುಸ್ತಕದಲ್ಲಿ ಈ ಮಕ್ಕಳ ಮನಸ್ಸಿನ ಬಗ್ಗೆ, ಅಂದ್ರೆ ಆ ಮಕ್ಕಳ ಮನಸ್ಸು ಅನ್ನೋದು ಜೇಡಿ ಮಣ್ಣಿನಷ್ಟು ಮೃದುವಾಗಿರುತ್ತೆ ಮಾಸ್ಟರ್ಸ್. ನಾವ್ ಏನ್ ಹೇಳ್ತಾ ಇರ್ತೀವೋ ಅದನ್ನೆಲ್ಲವನ್ನ ಫಿಲ್ಟರ್ ಮಾಡದೆ, ಶುದ್ಧೀಕರಿಸದೆ, ಅದು ಕೆಟ್ಟದು ಅದು ಒಳ್ಳೆಯದು ಅನ್ನೋದನ್ನ ಆಲೋಚನೆನೇ ಮಾಡದೆ ಎಲ್ಲವನ್ನ ಹೀರ್ಕೊಳ್ಳುವಂತ ಶಕ್ತಿ ಮಕ್ಕಳಿಗೆ ಜಾಸ್ತಿ ಇರುತ್ತೆ. ಸೊ ಅದನ್ನ ಜೇಡಿ ಮಣ್ಣಿಗೆ ಹೋಲಿಸ್ತಾ ಇದ್ದಾರೆ. ಅವರ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಯಾವುದೇ ವಿಮರ್ಶೆ ಇಲ್ಲದೆ ನಾವು ಕೊಡತಕ್ಕಂತಹ ಸೂಚನೆಗಳನ್ನ ಗ್ರಹಿಸ್ತಾ ಇರುತ್ತೆ. ನಮಗೇ ಗೊತ್ತಾಗದೇ ಇರೋ ತರ ನಾವ್ ಏನೇನೆಲ್ಲ ಕಮೆಂಟ್ಸ್ ಗಳನ್ನ ಪಾಸ್ ಮಾಡ್ತಾ ಇರ್ತೀವಿ, ಏನೇನೆಲ್ಲ ನೆಗೆಟಿವ್ ಥಾಟ್ಸ್ ಗಳನ್ನ ರಿಲೀಸ್ ಮಾಡ್ತಾ ಇರ್ತೀವಿ, ಬೈಯೋದ್ರ ಮೂಲಕ ಇರ್ಬೋದು, ಹೀಯಾಳ್ಸೋದ್ರ ಮೂಲಕ ಇರ್ಬೋದು, ಇನ್ನೊಬ್ರನ್ನ ಕಂಪೇರ್ ಮಾಡ್ತಾ, ಜಡ್ಜ್ಮೆಂಟ್ ಕೊಡ್ತಾ, ಇಂಟರ್ಫಿಯರ್ ಆಗ್ತಾ ಮಕ್ಕಳ ಬಾಳಲ್ಲಿ ನಾವು ಎಷ್ಟು ಆಟ ಆಡ್ತಾ ಇರ್ತೀವಿ, ಅದು ನಮಗೆ ಗೊತ್ತಿಲ್ಲದ ಹಾಗೆ, ಮಗುವಿಗೂ ಗೊತ್ತಿಲ್ಲದ ಹಾಗೆ ಅದರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಮಕ್ಕಳು ಆ ರೀತಿ ವರ್ತಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಮಾತಿನ ಪ್ರಭಾವದಿಂದ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಸೇತು ಮಹಾಶಯರು ಕೂಡ ಹೇಳಿದ್ದಾರೆ. ನಿಮ್ಮ ವಾಸ್ತವದಲ್ಲಿ, ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಅಥವಾ ಆರೋಗ್ಯದಲ್ಲಿ, ವಿದ್ಯಾಭ್ಯಾಸದಲ್ಲಿ ಅಥವಾ ಇನ್ಯಾವುದೇ
ವಿಷಯವಾಗಿ ಅಥವಾ ಬೇಡದಂತಹ ಚಟಗಳಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿದ್ರೆ, ನಾವು ಮಾತಾಡ್ತಾ ಇರುವಂತಹ ಮಾತು, ನಾವು ನಡೆಸ್ಕೊಳ್ತಾ ಇರುವಂತಹ ರೀತಿ, ಅವರು ಏನು ಪ್ರತಿದಿನ ನಿಮ್ಮ ಮನೆಯ ವಾತಾವರಣವನ್ನ ಗಮನಿಸ್ತಾ ಇರ್ತಾರೋ ಅವೆಲ್ಲವನ್ನ ಹೀರ್ಕೊಂಡಿರ್ತಾರೆ. ಅದನ್ನೇ ನಾವು ನೋಡ್ತಾ ಇರ್ತೀವಿ ಮಾಸ್ಟರ್ಸ್. ಇಲ್ಲ ನಮ್ಮ ಮನೇಲಿ ಆತರ ಏನು ಇಲ್ಲ, ಚೆನ್ನಾಗಿದೆ ಅಂತ ನೀವ್ ಅನ್ಕೊಳ್ಬೋದು. ಆದ್ರೆ ನಮ್ಗೆ ಗೊತ್ತೋ ಗೊತ್ತಿಲ್ಲದೆ ಹಾಗೂ ಟಿವಿಲಿ ಬರುವಂತಹ, ಮೊಬೈಲ್ಗಳಲ್ಲಿ ಬರುವಂತಹ ಆ ನ್ಯೂಸ್ಗಳಿರ್ಬೋದು, ಕ್ರೈಮ್ ಪ್ಯಾಟ್ರೋಲ್ಗಳಿರ್ಬೋದು, ಅನಾಹುತ ದೃಶ್ಯಗಳಿರ್ಬೋದು, ಇವುಗಳನ್ನು ಕೂಡ ಹಿರಿಯರು ಅಥವಾ ನೀವು ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಮಕ್ಕಳು ಆ ಜಾಗದಲ್ಲಿ ಇದ್ರೆ ಅದನ್ನು ಕೂಡ ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಸಕ್ ಮಾಡ್ತಾ ಇರುತ್ತೆ. ಯಾವ ಯಾವ ವಿಷಯಗಳನ್ನ ಮನೆಗಳಲ್ಲಿ ಹಾಕ್ಬೇಕು, ಟಿವಿಗಳಲ್ಲೇ ಆಗ್ಲಿ ಮೊಬೈಲ್ಗಳಲ್ಲೇ ಆಗ್ಲಿ, ಅದನ್ನ ಎಚ್ಚರಿಕೆಯಿಂದ ಗಮನಿಸ್ಕೊಳ್ಳಿ ಮಾಸ್ಟರ್ಸ್. ಇದು ಬಹಳ ಮುಖ್ಯ. ಹೇಗೆ ನನ್ ಮಗ ಕೆಟ್ಟದನ್ನ ಕಲ್ತ, ಹೇಗೆ ಅವನು ಕೆಟ್ಟ ಹಾದಿಯನ್ನ ಹಿಡಿತಿದ್ದಾನೆ, ಹೇಗೆ ನನ್ ಮಗಳು ಇಷ್ಟೊಂದು ಒರಟಾಗಿ ಮಾತಾಡ್ತಿದ್ದಾಳೆ, ಎಲ್ಲದಕ್ಕೂ ಹಿಂತಿರ್ಕೊಂಡು ಮಾತಾಡ್ತಾರೆ, ಒಂದು ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ, ಓದೋ ಕಡೆ ಆಸಕ್ತಿ ಇಲ್ಲ, ಆರೋಗ್ಯನೂ ಕೂಡ ಚೆನ್ನಾಗಿಲ್ಲ, ವಾಕ್ ಹೋಗು ಅಂದ್ರೆ ವಾಕ್ ಹೋಗಲ್ಲ, ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡಿ ಓದು ಅಂದ್ರೆ ಓದಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಬ್ ಕಾನ್ಶಿಯಸ್ ಅಲ್ಲೂ ಕೂಡ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳೇ ತುಂಬಿಕೊಂಡಿದೆ. ಅದನ್ನೇ ನಾವು ಪದೇ ಪದೇ ದಿನಕ್ಕೆ 100 ಬಾರಿ ಹೇಳಿ, ಅವ್ರಿಗೂ ಹೇಳಿ, ಇನ್ನು ಯಾರು ಬರ್ತಾರೆ ಅವ್ರಿಗೂ ಹೇಳಿ, ಯಾವ್ದಾದ್ರು ಕಾಲ್ ಬಂದ್ರೆ ತಂದೆ ತಾಯಿಗಳಿಗೂ ಶೇರ್ ಮಾಡ್ಕೊಳ್ತಾ ಮತ್ತೆ ಮತ್ತೆ ನಾವೇ ಅದನ್ನ ಅಟ್ರಾಕ್ಟ್ ಮಾಡಿ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಸೊ ಎಷ್ಟು ಸೂಕ್ಷ್ಮವಾದ ವಿಚಾರಗಳು ಮಾಸ್ಟರ್ಸ್ ಇವೆಲ್ಲ. ಮಕ್ಕಳಿಗೆ ನಾವೇ ಕೆಟ್ಟ ದಾರಿಯನ್ನ ತೋರಿಸ್ತಾ ಇದೀವಿ ಅಂತಾನೆ ಹೇಳ್ಬೋದು. ನಮ್ಮ ಬಳಿ ಯಾವಾಗ ಪ್ರೀತಿ ಸಿಗೋದಿಲ್ವೋ ಆಗ ಬೇರೆ ಹೊರಗಡೆ ಪ್ರೀತಿಯನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ, ಹೊರಗಡೆ ಆನಂದವನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಮ್ಮ ಮನೆಯ ವಾತಾವರಣವನ್ನ ನಾವು ಶುದ್ಧೀಕರಣ ಮಾಡ್ಕೊಳ್ಬೇಕು, ಧ್ಯಾನ ಜಾಸ್ತಿ ಮಾಡ್ಬೇಕು. ಸೊ ಈಗ ಮಕ್ಕಳ ಆರೋಗ್ಯ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಅವರಲ್ಲಿರುವ ನಡವಳಿಕೆಗಳ ನ್ಯೂನ್ಯತೆಗಳಿರ್ಬೋದು, ಇವುಗಳನ್ನೆಲ್ಲ ಸರಿಪಡಿಸ್ಕೊಳ್ಬೇಕಂತ ಹೇಳಿದ್ರೆ ಡಾಕ್ಟರ್ ಮರ್ಫಿ ಅವರು ಹೇಳ್ತಾರೆ ಸ್ಲೀಪ್ ಸಜೆಷನ್ ಅಂತ. ಅಂದ್ರೆ ಮಲ್ಕೊಳ್ಳೋಂತ ಸಂದರ್ಭದಲ್ಲಿ ಮಗು ಮಲಗಿದ ಮೇಲೆ ಚಿಕ್ಕ ವಯಸ್ಸಿಂದ ಹಿಡಿದು ಎಷ್ಟು ವಯಸ್ಸಿನವರಾದ್ರೂ ಪರವಾಗಿಲ್ಲ ಮಾಸ್ಟರ್ಸ್, ಮಕ್ಕಳು ಅಂದ್ಮೇಲೆ ಮಕ್ಕಳೇ, ಎಲ್ಲರಲ್ಲೂ ಆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಇದ್ದೇ ಇರತ್ತೆ. ನನ್ ಮಗ 15 ವರ್ಷ ದಾಟ್ಬಿಟ್ಟಿದಾನೆ, ಅವ್ರಿಗೆ ಮಾಡೋಂಗಿಲ್ವಾ? ಇಲ್ಲ, ಎಷ್ಟೇ ದೊಡ್ಡವರಾದ್ರೂ ಪರವಾಗಿಲ್ಲ, ಎಲ್ಲರಿಗೂ ಈ 2 ರೀತಿಯಾದ ಮೈಂಡ್ ಇದ್ದೇ ಇದೆ, ಜಾಗೃತ ಮನಸ್ಸು, ಸುಪ್ತ ಮನಸ್ಸು. ಸೊ ನಾವು ಕೊಡತಕ್ಕಂಥ ಅಫರ್ಮೇಶನ್ಸ್ ಗಳು, ನಾವು ಹೊರಡಿಸುವ ಥಾಟ್ಸ್ ಗಳು ಪ್ರಭಾವ ಬೀರುತ್ತೆ. ಸೊ ಈಗ ಅವರು ಸ್ಲೀಪ್ ಸಜೆಷನ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಒಂದು ವಿಧಾನವನ್ನ ನಾವು ಅಳವಡಿಸ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಗು ನಿದ್ದೆಗೆ ಜಾರದ್ಮೇಲೆ 1 ಗಂಟೆ ಅಥವಾ 2 ಗಂಟೆ ಆದ್ಮೇಲೆ ಅವರು ಮಲಗಿ 1 ಅವರ್ ಆಗ್ಬೇಕು, 1 ಅವರ್ 1.5 ಅವರ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ವಿಚಾರಗಳನ್ನ ತಿಳಿಸ್ತಿದ್ದಾರೆ. ನಾಗರತ್ನ ಮ್ಯಾಮ್ ಹ್ಯಾಂಡ್ ರೈಸ್ ಇದೆ, ವಾಯ್ಸ್ ಕೇಳಿಸ್ತಾ ಇಲ್ವಾ? ಆಯ್ತು ಮೇಡಮ್, ಅನ್ಮ್ಯೂಟ್ ಆಗ್ಬಿಟ್ಟಿತ್ತು ಇದಕ್ಕಿದಂಗೆ. ಓಕೆ ಓಕೆ, ನಾನೆಲ್ಲೋ ನನ್ನ ವಾಯ್ಸ್ ಏನಾದ್ರು ಕೇಳಿಸ್ತಾ ಇಲ್ವಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಕ್ಲಿಯರ್ ಇದೆ ಅಲ್ಲ? ಈಗ ಪೋಷಕರಾದ ನಾವು ಮಕ್ಕಳು ಮಲಗಿದ ತಕ್ಷಣ ಯಾವ ರೀತಿಯ ಸಕಾರಾತ್ಮಕ ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ಹೇಳ್ಬೇಕು ಅನ್ನೋ ವಿಚಾರಗಳನ್ನ ತಿಳಿಸ್ಕೊಡ್ತಿದ್ದಾರೆ. ಈಗ ಮಕ್ಕಳಿಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಇದೆ ಅಂತ ಅನ್ಕೊಳ್ಳಿ, ಮುಖ್ಯವಾಗಿ ಅದನ್ನ ತಗೊಳ್ಳೋಣ. ಸೊ ಈಗ ಆ ಒಂದು ದೈಹಿಕ ಜೈವಿಕ ಬುದ್ಧಿವಂತಿಕೆಯನ್ನ ನಾವು ಜಾಗೃತಗೊಳಿಸಲು ಒಂದು ಅಫರ್ಮೇಶನ್ ಅನ್ನ ಇಲ್ಲಿ ಹೇಳ್ಕೊಡ್ತಿದ್ದಾರೆ. ಅಂದ್ರೆ ಅವನ ಆರೋಗ್ಯ ಚೆನ್ನಾಗ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿಯ ಅಫರ್ಮೇಶನ್ಸ್ ಗಳನ್ನ, ಅವನು ಅಥವಾ ಅವಳು, ನಾನಿಲ್ಲಿ ಪದೇ ಪದೇ ಅವನು ಅಂತ ಬಳಸ್ತೀನಿ. ಸೊ ಇದು ಬರೀ ಗಂಡು ಮಕ್ಳಿಗೆ ಮಾತ್ರನಾ ಅಂತ ಅನ್ಕೋಬೇಡಿ, ಎಲ್ಲಾ ಮಕ್ಕಳಿಗೂ ಕೂಡ ಅನ್ವಯ ಆಗತ್ತೆ. ಸೊ ಯಾವ ರೀತಿ ಅಫರ್ಮೇಶನ್? ನಿಮ್ಮ ಮಗುವಿನ ಹೆಸರು ಹೇಳಿ ಫಸ್ಟ್. ಅವನು ಮಲ್ಕೊಂಡು 1.5 ಗಂಟೆ ಅಥವಾ 1 ಗಂಟೆ ತಲುಪಿದೆ ಅಂದ್ರೆ ಅವನ ಬಳಿ ಕುತ್ಕೋಬೇಕು. ನೀವು ಅದಕ್ಕೂ ಮುಂಚೆನೆ ಸ್ವಲ್ಪ ಧ್ಯಾನ ಮಾಡಿ ನಿಮ್ಮ ಮನಸ್ಸನ್ನ ಸ್ಥಿರ ಮಾಡ್ಕೊಂಡಿರ್ಬೇಕು. ನಿಮ್ಮ ಮನಸ್ಸಲ್ಲಿ
ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಖಾಲಿ ಮಾಡ್ಕೊಂಡಿರ್ಬೇಕು. ಪ್ರಶಾಂತವಾದ ಮನಸ್ಸು ನಿಮ್ದಾಗಿರ್ಬೇಕು. ಏನೇನೋ ಗೊಂದಲದಲ್ಲಿ ಗಡಿಬಿಡಿಯಲ್ಲಿ ಆತುರಾತುರದಲ್ಲಿ ಬಂದು ಕೂತ್ಕೊಂಡು ಬಡ 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 ಅಂತ ಮಾತಾಡೋದಲ್ಲ ಮಾಸ್ಟರ್ಸ್. ಎಲ್ಲದಕ್ಕೂ ಒಂದು ನಿಯಮಗಳಿದಾವೆ. ಸೊ ಆ ನಿಯಮಗಳನ್ನ ಶ್ರದ್ಧೆಯಿಂದ ನೀವು ಪಾಲನೆ ಮಾಡಿದಾಗ ಮಾತ್ರ ಉತ್ತಮವಾದ ಫಲಿತಾಂಶವನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ನಾನು ಮಾಡಿದೀನಿ, ನನಗೆ ಆ ಫಲಿತಾಂಶ ಸಿಕ್ಕಿದೆ ಅಂದ್ರೆ ನಿಮಗೂ ಸಿಗತ್ತೆ. ಆ ಶ್ರದ್ಧೆ ನಿಮ್ಮಲ್ಲೂ ಇರ್ಬೇಕು, ಪ್ರಯತ್ನ ನಿಮ್ಮಲ್ಲೂ ಇರ್ಬೇಕು. ಅದಕ್ಕೋಸ್ಕರ ಆ ಮಗು ಮಲ್ಕೊಳ್ಳೋದ್ನೇ ನೋಡ್ಕೊಂಡು 1 ಅವರ್ ದಾಟದ್ಮೇಲೆ ಆ ಮಲ್ಕೊಳಕ್ ಶುರು ಆಗ್ತಿದಂಗೆ ನೀವು ಧ್ಯಾನಕ್ಕೆ ಕೂತಿ ನಿಮ್ಮನ್ನು ನೀವು ಒಂದು ಸ್ಥಿರ ಮಾಡ್ಕೊಳ್ಳಿ ಮಾಸ್ಟರ್ಸ್. ನಿಮ್ಮ ಒಂದು ಧ್ಯಾನದ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿ. ಹಾಗೆ ಮಾಡ್ತಾ ಮಗುವಿನ ಎಲ್ಲಿ ಮಲಗಿರ್ತಾನೋ ಆ ಜಾಗದಲ್ಲಿ ತುಂಬಾ ಹತ್ರವಾಗಿ ಕುಳಿತುಕೊಳ್ಳಿ. ಅವನ ಹೆಸರು ಹೇಳ್ತಾ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅದ್ಭುತವಾಗಿ ಆರೋಗ್ಯವಾಗಿದ್ದಾನೆ. ನನ್ ಮಗನ್ಗೆ ಆ ಕಾಯಿಲೆ ಈ ಕಾಯಿಲೆ ಏನಪ್ಪಾ ಮಾಡುದು ಭಗವಂತ, ಅವನ್ನ ಸರಿ ಮಾಡು, ಹಿಂಗ್ ಮಾಡು ಹಂಗ್ ಮಾಡು ಅಂತ ನಾವು ದೇವ್ರ ಹತ್ರ ಬೇಡ್ಕೊಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ನಾವು ಸಕಾರಾತ್ಮಕವಾಗಿ ಹೇಳ್ಬೇಕು, ನೆಗೆಟಿವ್ ಪದಗಳನ್ನ ಬಳಸಬಾರ್ದು. ಅವನಿಗೆ ಹುಷಾರಿಲ್ಲ, ಅವನಿಗೆ ಆ ಭಾಗದಲ್ಲಿ ನೋವಿದೆ, ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಥವಾ ಹೃದಯದಲ್ಲಿ ತೊಂದರೆ ಇದೆ, ಅದು ಸರಿ ಹೋಗ್ಬೇಕು ಅಂತ ನೀವು ಪಾಯಿಂಟ್ ಮಾಡಿ ಹೇಳೋದು ಬೇಡ. ಜಸ್ಟ್ ಅವನು ದೈಹಿಕವಾಗಿ ಮಾನಸಿಕವಾಗಿ ಅದ್ಭುತವಾಗಿ ಆರೋಗ್ಯವಾಗಿದ್ದಾನೆ ಅಥವಾ ಆರೋಗ್ಯವಾಗಿದ್ದಾಳೆ ಈ ತರ ಹೇಳ್ಬೋದು. ದೈಹಿಕವಾಗಿ ಸೃಷ್ಟಿಸಿದ ಆ ದೈವಿಕ ಶಕ್ತಿಯು ಈಗ ನಾವು ಒಂದು ಭಗವಂತನ ಮೂಲ ಚೈತನ್ಯದ ಬೆಳಕೆ ಅವನ ಒಳಗಡೆ ಇಳೀತಾ ಇದೆ ಅನ್ನೋ ಒಂದು ಕಲ್ಪನೆಯನ್ನ ನಾವು ಮಾಡ್ಕೊಳ್ಬೇಕು. ದೈಹಿಕವಾಗಿ ಸೃಷ್ಟಿಸಿದ ಆ ದೈವಿಕ ಶಕ್ತಿಯು ಈಗ ಮಗುವಿನ ಪ್ರತಿಯೊಂದು ಕಣ, ಸ್ನಾಯು, ಅಂಗಾಂಗಗಳನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತಿದೆ. ನಮ್ಮ ಒಂದು ದೇಹದ ಒಳಭಾಗದಲ್ಲಿರುವ ಅಣುಗಳು, ಕಣಗಳು, ನಾಡಿಗಳು, ಅಂಗಾಂಗಗಳು ಎಲ್ಲವನ್ನ ಆ ದೈವಿಕ ಶಕ್ತಿ ಅನ್ನೋದು ಗುಣಪಡಿಸ್ತಾ ಇದೆ. ಕಣ್ಣು ಮುಚ್ಕೊಂಡು ಈ ರೀತಿಯ ವಾಕ್ಯಗಳನ್ನ ಪಠನೆ ಮಾಡ್ಬೇಕು. ನನ್ನ ಮಗು ಪ್ರತಿದಿನ ಹೆಚ್ಚು ಶಕ್ತಿಶಾಲಿ, ಸದೃಢ ಮತ್ತು ಆನಂದಮಯವಾಗುತ್ತಿದ್ದಾನೆ. ಇದು ಮಾಸ್ಟರ್ಸ್ ಅವನ ಆರೋಗ್ಯದ ಬಗ್ಗೆ ನೀವು ಹೇಳ್ಬೇಕಾಗಿರುವಂತಹ ಅಫರ್ಮೇಶನ್ಸ್. ಮಲಗಿ 1 ಗಂಟೆ ಅಥವಾ 1.5 ಗಂಟೆ ಆದ್ಮೇಲೆ ಅವನ ಬಳಿ ಕುಳಿತು ಅದಕ್ ಮುಂಚೆ ನೀವು ನಿಮ್ಮ ದೇಹ, ಮನಸ್ಸು, ಭಾವನೆಯನ್ನ ಶುದ್ಧವಾಗಿಟ್ಕೊಂಡು ಪ್ರಶಾಂತವಾದ ಮನಸ್ಸಿಂದ ಈ ಅಫರ್ಮೇಶನ್ಸ್ ಗಳನ್ನ ಅವನ ಹೆಸರು ಹೇಳ್ದಾಗ ಅಲ್ಲಿ ಒಂದು ಸೃಷ್ಟಿ ಕಾರ್ಯ ಅನ್ನೋದು ಶುರುವಾಗುತ್ತೆ. ನಂತರದಲ್ಲಿ ವಿದ್ಯಾಭ್ಯಾಸ ಅಥವಾ ಏಕಾಗ್ರತೆಯಲ್ಲಿ ಏನೋ ಒಂದು ತೊಂದರೆ ಇದೆ ಅಂತ ಅನ್ಕೊಂಡ್ರೆ, ನಿಮ್ ಮಗು ಸರಿಯಾಗಿ ಓದ್ತಾ ಇಲ್ಲ, ಎಲ್ಲಾದ್ರಲ್ಲೂ ಲೆಸ್ ಸ್ಕೋರ್ ತಗೊಳ್ತಾ ಇದ್ದಾನೆ, ಓದಕ್ ಕೂತ್ಕೊಂಡ್ರೆ ಆ ಕಡೆ ಈ ಕಡೆ ಗಮನ ಹರಿಸ್ತಾನೆ, ಅವ್ನ್ ವಿದ್ಯಾಭ್ಯಾಸ ಸರಿ ಆಗ್ಬೇಕು, ಅವ್ನ್ ಚೆನ್ನಾಗ್ ಓದ್ಬೇಕು, ಒಳ್ಳೆ ಅಂಕಗಳನ್ನ ತಗೊಳ್ಬೇಕು ಅನ್ನೋ ಆಲೋಚನೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಆ ಒಂದು ಕೀಳರಿಮೆ ಅಂದ್ರೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ನ ಅಂದ್ರೆ ಕೀಳರಿಮೆ ಭಾವನೆಯನ್ನ ಹೋಗ್ಲಾಡಿಸ್ಬೇಕು. ನಿನಗಾಗಲ್ಲ ಓದಕ್ಕೆ, ನೀನ್ ಅವ್ರ ತರ ತೆಗಿಯಲ್ಲ, ಇವ್ರ ತರ ತೆಗಿಯಲ್ಲ, ಇದೇ ತರ ಆದ್ರೆ ನಿನ್ಗೆ ಯಾವ ಸೀಟು ಸಿಗಲ್ಲ, ನಿನ್ ಜೀವನದಲ್ಲಿ ಉದ್ಧಾರನೆ ಆಗಲ್ಲ, ನಿನ್ ಜೀವನ ಎಲ್ಲ ಇದೇ ರೀತಿ ತುಂಬಾ ಶಾಪಗಳನ್ನ ಹಾಕ್ತಿವಿ ಮಾಸ್ಟರ್ಸ್. ಇದೇ ಬೈತಾ ಇರ್ತೀವಿ, ಅದನ್ನೇ ನೋಡ್ತೀವಿ, ಮತ್ತೆ ಬೈತೀವಿ. ನಾವೇ ಬೈದಿರೋದ್ನ ನಾವೇ ಅನುಭವಿಸ್ತೀವಿ, ನೆಕ್ಸ್ಟ್ ಕ್ರಿಯೇಟ್ ಆಗಿರತ್ತೆ, ಮತ್ತೆ ನೊಂದ್ಕೊಳ್ತೀವಿ, ದುಃಖ ಪಡ್ತೀವಿ. ಇದೇ ಆಗ್ತಾ ಇರೋದು. ಸರಿ ಮಾಡ್ಕೊಳ್ಳೋಣ ನಮ್ಮನ್ನ ನಾವು. ಸೊ ಇಲ್ಲಿ ಮಕ್ಕಳಲ್ಲಿ ಕೀಳರಿಮೆ ಹೋಗಲಾಡಿಸಿ ಬುದ್ಧಿ ಶಕ್ತಿ ಹಾಗೂ ನೆನಪಿನ ಶಕ್ತಿಯನ್ನ ಹೆಚ್ಚಲು ಈ ರೀತಿ ಹೇಳ್ಬೇಕು. ಅವನ ಬುದ್ಧಿ ಶಕ್ತಿ ಹೆಚ್ಚಾಗ್ಬೇಕು, ಅವನ ನೆನಪಿನ ಶಕ್ತಿ ಹೆಚ್ಚಾಗ್ಬೇಕು ಅಂದ್ರೆ ಈ ಒಂದು ಅಫರ್ಮೇಶನ್ಸ್ ನ ಹೇಳ್ಬೇಕು. ಆ ಮಗುವಿನ ಹೆಸರು ಹೇಳ್ತಾ, ಯಾರ ಮಗುವಿನಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದೆಯೋ ಆ ಮಗುವಿನ ಹೆಸರು ಹೇಳ್ತಾ, ನನ್ನ ಮಗ ಅಥವಾ ಮಗಳು ಅವನ ಹೆಸರು ಬರ್ಕೊಳ್ಳಿ ಅಥವಾ ನೀವ್ ಸೇರಿಸ್ಕೊಳ್ಳಿ ನಿಮ್ಮ ಮಕ್ಕಳದು. ತುಂಬಾ ಬುದ್ಧಿವಂತ ಮಗು, ನೀನ್ ದಡ್ಡಿ ಅಂತ ಹೇಳೋ ಬದಲು ಮಗು ಮಲಗಿ 1.5 ಗಂಟೆ ಈ ಪ್ರೊಸೀಜರ್ ಸೇಮ್ ಇರುತ್ತೆ. ಮಲ್ಕೊಂಡ ಮೇಲೆ ನಿದ್ರಾ ಸ್ಥಿತಿಯಲ್ಲಿ ಇದ್ದಾಗ ಯಾವಾಗ್ಲೂ ಆ ಜಾಗೃತ ಮನಸ್ಸು ಕ್ಲೋಸ್ ಆಗಿ ಅಂದ್ರೆ ತಣ್ಣಗಾಗಿ, ಸುಪ್ತ ಮನಸ್ಸು ಆಕ್ಟಿವ್ ಆಗಿರುತ್ತೆ.
ಆ ಸಬ್ ಕಾನ್ಶಿಯಸ್ ಮೈಂಡ್ ತೆರೆದುಕೊಂಡಿರುತ್ತೆ. ನಾವೇನ್ ಕಮೆಂಟ್ಸ್ ಗಳನ್ನ ಕೊಡ್ತೀವೋ ಅದನ್ನ ರಿಸೀವ್ ಮಾಡಿ ಅದೇ ರೀತಿ ನಮಗೆ ವಾಪಸ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ಮಲ್ಗೋ ಅಂತ ಸಂದರ್ಭನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಅದು ಮಲ್ಗದಾದ್ಮೇಲೆ 1 ಗಂಟೆ ಆದ್ಮೇಲೆ ನೀನ್ ತುಂಬಾ ಬುದ್ಧಿವಂತ ಮಗು, ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ದಿನದಿಂದ ದಿನಕ್ಕೆ ಅದ್ಭುತವಾಗಿ ಹೆಚ್ಚಾಗ್ತಾ ಇದೆ. ಈ ರೀತಿ ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ಹೇಳ್ಬೇಕು. ತರಗತಿಯಲ್ಲಿ ಶಿಕ್ಷಕರು ಹೇಳಿಕೊಡುವಂತಹ ಪ್ರತಿ ಒಂದು ಪಾಠಗಳು ಮಗು ಬೇಗನೆ ಅರ್ಥ ಮಾಡ್ಕೊಳ್ತೆ. ನೋಡಿ ಮಾಸ್ಟರ್, ಸಕಾರಾತ್ಮಕ ಮಾತುಗಳು ಅಂದ್ರೆ ಇದು. ಅವ್ರು ಹೇಳ್ಕೊಡೋದೆಲ್ಲ ಅವನಿಗೆ ಅರ್ಥ ಮಾಡ್ಕೊಳ್ತಿದ್ದಾನೆ. ಪರೀಕ್ಷೆಗಳನ್ನ ಅವನು ಆರಾಮಾಗಿ ಫೇಸ್ ಮಾಡ್ತಿದ್ದಾನೆ, ಹೆದರ್ಸ್ತಿದ್ದಾನೆ. ಆರಾಮಾಗಿ ಎಲ್ಲವನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಾದಂತ ಫಲಿತಾಂಶವನ್ನ ಪಡಿತಾ ಇದ್ದಾನೆ. ಮಗುವಿನ ಮನಸ್ಸು ಯಾವಾಗ್ಲೂ ಶಾಂತ ಆಗಿರುತ್ತೆ. ಮತ್ತೆ ಓದಿದ್ದೆಲ್ಲವನ್ನ ಸರಿಯಾದ ಸಮಯಕ್ಕೆ ನೆನಪಿಗೆ ಬರ್ತಾ ಇರುತ್ತೆ. ಅವನ ಮನಸ್ಸು ಯಾವಾಗ್ಲೂ ಶಾಂತ ಆಗಿರುತ್ತೆ. ಮತ್ತೆ ಅವನ್ ಏನ್ ಓದ್ತಾನೋ ಅಥವಾ ಅವಳು ಏನ್ ಓದ್ತಾಳೋ ಅದು ಅವ್ನ್ ನೆನೆಸ್ಕೊಂಡ ತಕ್ಷಣ ಅವನಿಗೆ ಬರುತ್ತೆ. ಈ ರೀತಿ ಸಕಾರಾತ್ಮಕ ಮಾತುಗಳನ್ನ ಹೇಳ್ಬೇಕು. ವಿದ್ಯಾಭ್ಯಾಸದಲ್ಲಿ ಮಗು ನಿರಂತರವಾಗಿ ಯಶಸ್ಸನ್ನ ಪಡೆಯುತ್ತಾ ಇದೆ ಅಂತ ಹೇಳ್ಬೇಕು. ಈ ಮಾತುಗಳನ್ನ ನೀವ್ ಇಷ್ಟು ದಿನ ಏನು ನಕಾರಾತ್ಮಕ ಮಾತುಗಳನ್ನ ಆಡ್ತಿದ್ರೋ ಅದು ಉಲ್ಟಾ ಹೇಳ್ಬೇಕು. ತುಂಬಾ ಚೆನ್ನಾಗಿ ವಿದ್ಯಾವಂತ ಮತ್ತೆ ನೆನಪಿನ ಶಕ್ತಿ, ಏಕಾಗ್ರತೆ ದಿನದಿಂದ ದಿನಕ್ಕೆ ಅದ್ಭುತವಾಗಿ ಹೆಚ್ಚಾಗ್ತಾ ಇದೆ. ಶಿಕ್ಷಕರು ಹೇಳಿಕೊಡತಕ್ಕಂತ ಪ್ರತಿಯೊಂದು ಪಾಠವನ್ನ ಬೇಗನೆ ಅರ್ಥ ಮಾಡ್ಕೊಳ್ತಿದ್ದಾನೆ. ಪರೀಕ್ಷೆಗಳಲ್ಲಿ ತುಂಬಾ ಒಳ್ಳೆಯ ಫಲಿತಾಂಶವನ್ನ ಪಡಿತಾ ಇದ್ದಾನೆ. ಅವನ ಮನಸ್ಸು ಯಾವಾಗ್ಲೂ ಶಾಂತ ಆಗಿರುತ್ತೆ. ಓದಿದ್ದೆಲ್ಲವನ್ನ ಸರಿಯಾದ ಸಮಯಕ್ಕೆ ನೆನಪು ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಮಗು ನಿರಂತರವಾಗಿ ಯಶಸ್ಸನ್ನ ಪಡಿತಾ ಇದೆ. ಇದನ್ನ ಹೇಳ್ಬೇಕು ಮಾಸ್ಟರ್ಸ್. ಅಫರ್ಮೇಶನ್ ಇದು. ಕಣ್ಮುಚ್ಕೊಂಡು ಆ ಮಗು ಹತ್ರ ಕೂತ್ಕೊಂಡು ಈ ಅಫರ್ಮೇಶನ್ಸ್ ಗಳನ್ನ ಹೇಳಿ ಧ್ಯಾನ ಮಾಡಿ ಬರ್ಬೇಕು. ಧ್ಯಾನ ಮಾಡಿ ನೀವು ನಿಮ್ಮ ಮನಸ್ಸನ್ನ ಶಾಂತ ಮಾಡಿ ಮಗು ಮಲಗಿದ 1 ಗಂಟೆಯ ನಂತರ ಈ ಅದ್ಭುತವಾದ ಸಕಾರಾತ್ಮಕ ಆಲೋಚನೆಗಳನ್ನ ಹೊರಡಿಸ್ತಾ ಮತ್ತೆ ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮರಳಿ ಮಾಸ್ಟರ್ಸ್. ಇದನ್ನ ಪ್ರತಿದಿನ ಎಷ್ಟು ದಿನ ಮಾಡ್ಬೇಕು ಅನ್ನೋದನ್ನು ತಿಳಿಸಿದ್ದಾರೆ, ಹೇಳ್ತೀನಿ. ಈಗ ಏನಾದ್ರೂ ಕೆಟ್ಟ ಚಟಗಳಿರುತ್ತೆ ಅನ್ಕೊಳ್ಳಿ, ನ್ಯೂನ್ಯತೆಗಳು ಅಥವಾ ನಡವಳಿಕೆಯಲ್ಲಿ ಏನಾದ್ರೂ ದೋಷಗಳನ್ನ ನೀವು ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ತಾಯಿ ಆದವರು, ಪೇರೆಂಟ್ಸ್ ಆದವರು ಏನ್ ಮಾಡ್ಬೇಕು? ಸೊ ಈಗ ಮಕ್ಕಳಲ್ಲಿ ಕೆಲವೊಂದು ಕೋಪ ಇರುತ್ತೆ, ಹಠ ಇರುತ್ತೆ, ಭಯ ಇರುತ್ತೆ, ಅಥವಾ ಕೆಟ್ಟ ಮಾತುಗಳನ್ನ, ನಕಾರಾತ್ಮಕತೆಯನ್ನ ಅಥವಾ ಬೇಡದ ಕೆಟ್ಟ ಅಭ್ಯಾಸಗಳನ್ನ ಶುರು ಮಾಡಿರ್ತಾರೆ. ಈಗ ಶುರುವಾಗಿರೋದು ಇದೇ ಮಾಸ್ಟರ್ಸ್. ಆ ಮೊಬೈಲ್ ಇಂದ ಇಲ್ಲ ಸಲ್ಲದ ಬೇಡದ ಗೇಮ್ಸ್ ಇರ್ಬೋದು ಅಥವಾ ನೋಡ್ಬಾರದಿರ್ಬೋದು, ಪ್ರತಿ ಒಂದನ್ನು ಮೊಬೈಲ್ಗೆ ಅಡಿಕ್ಷನ್ ಅನ್ನೋದು ಈಗ ತುಂಬಾ ಜಾಸ್ತಿ ಆಗಿದೆ. ಸೊ ಇಂತಹ ಕೆಟ್ಟ ಅಭ್ಯಾಸಗಳಿಂದ ಅವ್ರನ್ನ ಹೊರಗ್ ತರ್ಬೇಕು ಅಂತ ಹೇಳಿದ್ರೆ ಆ ಲೋಪದೋಷಗಳ ಹೆಸರುಗಳನ್ನ ಎತ್ತಬಾರ್ದು. ನನ್ ಮಗ ತುಂಬಾ ಮೊಬೈಲ್ ನೋಡ್ತಾನೆ, ಅದ್ ಬಿಟ್ಬಿಡ್ಬೇಕು, ಅಥವಾ ಇನ್ನೇನೋ ಕೆಟ್ಟ ಹ್ಯಾಬಿಟ್ಸ್ ಗಳಿದಾವೆ ಅದನ್ನೆಲ್ಲ ಬಿಡ್ಬೇಕು. ಈ ತರ ನಕಾರಾತ್ಮಕ ವರ್ಡ್ಸ್ ಗಳನ್ನ ಯೂಸ್ ಮಾಡ್ಬಾರ್ದು. ನೀವು ಸಬ್ ಕಾನ್ಶಿಯಸ್ ಮೈಂಡ್ ಗೆ ಫೀಡ್ ಮಾಡುವಾಗ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳನ್ನೇ ಹೊರಡಿಸ್ಬೇಕು. ಸೊ ಒಳ್ಳೆಯ ಗುಣವನ್ನ ಬಿತ್ತಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ನನ್ನ ಮಗು ತುಂಬಾ ಶಾಂತ ಸ್ವಭಾವದವನು ಅಥವಾ ಸ್ವಭಾವದವಳಾಗಿದ್ದಾಳೆ. ಈ ರೀತಿ ಅಫರ್ಮೇಶನ್ ಹೇಳ್ಬೇಕು. ಕೋಪ ಅನ್ನೋ ಬದಲು ಶಾಂತ ಅಂತ ಯೂಸ್ ಮಾಡ್ಬೇಕು. ಅವನಿಗೆ ತುಂಬಾ ಕೋಪ ಇದೆ ಅಂತ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ಅದ್ರ ಬದಲು ನನ್ನ ಮಗು ಶಕ್ತಿಶಾಲಿಯಾದ ಆತ್ಮ, ಪವಿತ್ರವಾದ ಆತ್ಮ, ಅದು ಯಾವಾಗಲೂ ಶಾಂತವಾಗಿರುತ್ತೆ, ಸ್ಥಿರವಾಗಿರುತ್ತೆ, ಸಂತೋಷವಾಗಿರುತ್ತೆ. ಈ ರೀತಿ ಅಫರ್ಮೇಶನ್ಸ್ ಗಳನ್ನ ನೀವ್ ಹೇಳ್ತಾ ಇರ್ಬೇಕು. ಸೊ ಎಲ್ಲರ ಮೇಲೂ ಪ್ರೀತಿ, ಗೌರವ ಮತ್ತು ಕರುಣೆಯನ್ನ ಹೊಂದಿದ್ದಾನೆ. ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿರುತ್ತೆ. ಯಾರ್ ಕರೆದ್ರು ಹೋಗಲ್ಲ, ಯಾರನ್ನು ಮಾತಾಡ್ಸಲ್ಲ, ಒಳಗೆ ಉಸ್ಕೊಂಡು ಮೊಬೈಲ್ ನೋಡ್ತಿರ್ತಾನೆ, 3 ಹೊತ್ತು ರೂಮಲ್ಲೇ ಬೀಗ ಹಾಕೊಂಡು ಮೊಬೈಲ್ ಅಲ್ಲಿ ಮುಳುಗೋಗಿದ್ದಾನೆ. ಈ ಚಿಂತೆಯಲ್ಲೇ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೂ ನೀವು ತುಂಬಿಸ್ಕೊಂಡ್ಬಿಟ್ಟಿದೀರಾ ಮಾಸ್ಟರ್ಸ್. ಇದು ಏನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಈ ಬರ್ದಿರೋರು ಏನ್ ಮಾಡ್ತಿದ್ದಾರೆ ಅಂದ್ರೆ ಎಷ್ಟು ಅದ್ಭುತವಾಗಿ ನಿಮ್ಮ ಮೂಲಕ ಮಾಡಿಸ್ತಿದ್ದಾರೆ ಅಂದ್ರೆ, ನಿಮ್ಮಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಯಾವ ಭಾವನೆಗಳಿದ್ಯೋ ನೀವು ಸಕಾರಾತ್ಮಕ ಮಾತುಗಳನ್ನ ಹೇಳುವಾಗ ಮೊದಲು ಕೇಳಿಸ್ಕೊಳ್ಳೋದು ನಿಮ್ಮ ಕಿವಿ, ನಿಮ್ಮಲ್ಲಿಯೂ ಕೂಡ ಪ್ರಕ್ಷಳನ ಆಗಿ ನಂತರದಲ್ಲಿ ನೀವು ಹೇಳಿದ ಮಾತುಗಳು ನಿಮ್ಮ ಹತ್ತಿರ ಇರುವ ಮಗುವಿಗೂ ಕೂಡ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ತಲುಪುತ್ತೆ. ನಮ್ಮನ್ನು ನಾವು ಕ್ಲೆನ್ಸ್ ಮಾಡ್ಕೊಳ್ತಾ ಇದೀವಿ, ಮಗುವನ್ನು ಕ್ಲೆನ್ಸ್ ಮಾಡ್ತಾ ಇದೀವಿ.
ಸೊ ನಮ್ಮ ಭಾವನೆಯಲ್ಲಿ ಚೇಂಜ್ ಆದ ತಕ್ಷಣ ನಾವು ನೋಡುವ ರೀತಿಯೇ ಚೇಂಜ್ ಆಗುತ್ತೆ. ಯಾಕಂದ್ರೆ ನಾವ್ ಈ ರೀತಿ ಮಾತುಗಳನ್ನ ಪದೇ ಪದೇ ಆಡಿದಾಗ ನಾವು ಅದೇ ನೋಡ್ತಾ ಇರ್ತೀವಿ ಮಾಸ್ಟರ್ಸ್. ಅದಕ್ಕೋಸ್ಕರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೂ ಸಕಾರಾತ್ಮಕ ಭಾವನೆಗಳು ತುಂಬಿಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಈ ರೀತಿಯ ಪ್ರಯತ್ನಗಳು. ಸೊ ಮಗುವಿನ ಮನಸ್ಸಿನಲ್ಲಿ ಸದಾ ಸಂತೋಷ, ಭದ್ರತೆ ಮತ್ತು ಶಾಂತಿ ನೆಲೆಸಿದೆ. ಬರ್ಕೊಳ್ಳಿ ಮಾಸ್ಟರ್ಸ್. ಎಲ್ರ ಮೇಲೂ ಪ್ರೀತಿ, ಗೌರವ ಮತ್ತು ಕರುಣೆಯನ್ನ ಹೊಂದಿದಾನೆ. ಮತ್ತೆ ಮನಸ್ಸಿನಲ್ಲಿ ಸದಾ ಸಂತೋಷ, ಭದ್ರತೆ ಮತ್ತು ಶಾಂತಿ ನೆಲೆಸಿದೆ. ಮಗು ಪ್ರತಿಯೊಬ್ಬರೊಂದಿಗೂ ಅತ್ಯಂತ ಸುಂದರವಾಗಿ ಮತ್ತು ಹೊಂದಾಣಿಕೆಯಿಂದ ವರ್ತಿಸುತ್ತಾನೆ. ಈ ರೀತಿಯ ಸಕಾರಾತ್ಮಕ ಅಂಶಗಳನ್ನ ಅವನ ಹತ್ರ ಕೂತ್ಕೊಂಡು ಅಥವಾ ಅವಳ ಹತ್ರ ಕೂತ್ಕೊಂಡು ಮಲಗಿದ ಮೇಲೆ ಹೇಳ್ಬೇಕು. ಅವರ ತಲೆ ಸವರ್ಕೊಂಡು ಹೇಳ್ತಿರೋ ಅಥವಾ ತಲೆ ಮೇಲೆ ಕೈ ಇಟ್ಟು ಪ್ರೀತಿಯಿಂದ ಮಗುನ ಯಾವ ರೀತಿ ನೀವು ಮುದ್ದು ಮಾಡ್ತಿರೋ ಆ ರೀತಿ ಅವನಿಗೆ ಕೇಳಿಸುವ ರೀತಿ ಪಿಸುಗುಟ್ಬೇಕು, ಜೋರಾಗಿ ಕಿರ್ಚೋದಲ್ಲ. ಓಕೆನಾ ಮಾಸ್ಟರ್ಸ್? ಆ ರೂಮಿನ ಒಂದು ಬಾಗಿಲನ್ನ ಹಾಕೊಳ್ಳಿ. ಅವನು ಮಲಗಿದ್ಮೇಲೆ ಅಥವಾ ಅವಳು ಮಲಗಿದ್ಮೇಲೆ ನೀವು ಧ್ಯಾನವನ್ನ ಮುಗಿಸಿ ನಂತರದಲ್ಲಿ ಮತ್ತೆ ಶಾಂತ ಸ್ಥಿತಿಯಲ್ಲಿ ಕೂತ್ಕೊಂಡು ಈ ಅಫರ್ಮೇಶನ್ಸ್ ಗಳನ್ನ ಹೇಳಿ. ಪ್ರತಿಯೊಂದಕ್ಕೂ ಕೊಟ್ಟೆ, ಈಗ ಆರೋಗ್ಯಕ್ಕೆ ಕೊಟ್ಟೆ, ಮತ್ತೆ ವಿದ್ಯಾಭ್ಯಾಸದ ಬಗ್ಗೆನೂ ಹೇಳಿದೆ. ಈಗ ಕೆಲವು ಕೆಟ್ಟ ಚಟಗಳನ್ನ ಬಿಡೋದ್ರ ಬಗ್ಗೆನೂ ಅಫರ್ಮೇಶನ್ಸ್ ಗಳನ್ನ ಹೇಳಿದೀನಿ. ಈಗ ಡಾಕ್ಟರ್ ಜೋಸೆಫ್ ಮರ್ಫಿ ಅವರ ಪ್ರಕಾರ ಅಫರ್ಮೇಶನ್ ಮಾಡ್ಲಿಕ್ಕೆ ಯಾವ ರೀತಿಯ ನಿಯಮಗಳನ್ನ ಪಾಲನೆ ಮಾಡ್ಬೇಕು ಅನ್ನೋದನ್ನ ಮತ್ತೆ ಸಂಕ್ಷಿಪ್ತವಾಗಿ ತಿಳಿಸ್ತಿದ್ದಾರೆ. ಸೇಮ್ ಹಾಸಿಗೆ ಮೇಲೆ ಕುತ್ಕೊಳ್ಳೋದು, ಕಣ್ಣು ಮುಚ್ಚಿ ಮಗು ಮಲಗಿ 1 ಅವರ್ ಆದ್ಮೇಲೆ ಮಗುವಿನ ಪಕ್ಕದಲ್ಲಿ ಕುಳಿತು ಅತ್ಯಂತ ನಿಧಾನವಾಗಿ ಪ್ರೀತಿಯ ಧ್ವನಿಯಲ್ಲಿ ಹೇಳ್ಬೇಕು. ಮತ್ತೆ ಆ ಸಮಯದಲ್ಲಿ ಈ ಒಂದು ಕಾನ್ಶಿಯಸ್ ಮೈಂಡ್ ಅನ್ನೋದು ನಿಷ್ಕ್ರಿಯವಾಗಿರ್ಬೇಕು. ಒಂದು ಕಡೆ ಏನೋ ಓಡ್ತಾ ಇರೋದು, ಮತ್ತೊಂದು ಕಡೆ ಅಫರ್ಮೇಶನ್ಸ್ ಹೇಳ್ತಾ ಇರೋದು ಅಲ್ಲ. ಪೂರ್ಣವಾಗಿ ನೀವು ಪ್ರಶಾಂತವಾಗಿರ್ಬೇಕು ಮಾಸ್ಟರ್ಸ್. ಓಕೆನಾ? ನಂತರದಲ್ಲಿ ಆ ಸಂದರ್ಭ ಕಾನ್ಶಿಯಸ್ ಮೈಂಡ್ ಯಾವಾಗ ಅದು ಡೋರ್ ಕ್ಲೋಸ್ ಆಗುತ್ತೋ ಸಬ್ ಕಾನ್ಶಿಯಸ್ ಮೈಂಡಿನ ಬಾಗ್ಲು ಓಪನ್ ಆಗ್ಬಿಡತ್ತೆ. ಆಗ ನೀವ್ ಹೇಳಿದ್ದೆಲ್ಲವೂ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೂ ಹೋಗುತ್ತೆ, ಆ ಮಗುವಿನ ಸಬ್ ಕಾನ್ಶಿಯಸ್ ಮೈಂಡ್ಗೂ ಹೋಗುತ್ತೆ. ಸೊ ನಕಾರಾತ್ಮಕ ಪದಗಳ ನಿಷೇಧ ಅಂತ ಹೇಳ್ತಿದ್ದಾರೆ. ಮಗು ಹಠ ಮಾಡ್ತಿದ್ರೆ ನೀನು ಹಠ ಮಾಡ್ಬೇಡ ಅಂತ ಹೇಳ್ಬಾರ್ದು. ಅವನ ಹತ್ರ ಕುತ್ಕೊಂಡು ಮೊಬೈಲ್ ನೋಡುವುದಕ್ಕೆ ಅಫರ್ಮೇಶನ್ ಮತ್ತೆ ಹೇಳಿ ಮ್ಯಾಮ್. ಯೂಟ್ಯೂಬ್ ಅಲ್ಲಿ ನೋಡಿ ಮ್ಯಾಮ್, ಯೂಟ್ಯೂಬ್ ಅಲ್ಲಿ ಮತ್ತೆ ನೋಡಿ ನಿಮ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ಮತ್ತೆ ಮತ್ತೆ ಅದೇ ವಿಚಾರಗಳನ್ನ ಹೇಳಿದ್ರೆ ಟೈಮ್ ಆಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ನೀವು ಯೂಟ್ಯೂಬ್ ನಲ್ಲಿ ನೋಡಿದಾಗ ನಿಮಗೆ ಸಿಗತ್ತೆ ಏನ್ ಹೇಳ್ಬೇಕು ಅಂತ. ಈಗ ಅಕಸ್ಮಾತ್ ಹಠ ಮಾಡ್ತಿದ್ದಾನೆ ಅಂತ ಅಂದ್ರೆ ನೀವು ಆ ಪದನ ಬಳಸಬಾರ್ದು. ಅವನು ಮಗನೇ ನೀನ್ ಹಠ ಮಾಡ್ಬೇಡ, ಶಾಂತವಾಗಿರು ಅನ್ನೋ ಬದಲು ನನ್ನ ಮಗು ಶಾಂತವಾಗಿದ್ದಾನೆ, ನನ್ನ ಮಗಳು ಶಾಂತವಾಗಿದ್ದಾಳೆ, ಸ್ಥಿರವಾಗಿದ್ದಾಳೆ, ಈ ತರ ಹೇಳ್ಬೇಕು. ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಬೇಡ ಮತ್ತೆ ಇಲ್ಲ ಎಂಬ ಪದಗಳು ಅರ್ಥ ಆಗೋದಿಲ್ಲ, ನೆಗೆಟಿವಿಟಿ ಅರ್ಥ ಆಗೋದಿಲ್ಲ. ನೀನು ಕೇವಲ ಮುಖ್ಯ ಪದಗಳ ಚಿತ್ರಣವನ್ನು ಮಾತ್ರ ಗ್ರಹಿಸುತ್ತೆ. ನಾವು ಹೇಳುವಂತಹ ಇಂಪಾರ್ಟೆಂಟ್ ವಾಕ್ಯಗಳನ್ನ ಮಾತ್ರ ಅದು ಕ್ಯಾಚ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಇನ್ನ ತುಂಬಾ ಮುಖ್ಯವಾದ ವಿಚಾರ ಏನಂದ್ರೆ ಮಾಸ್ಟರ್ಸ್, ಭಾವನೆ ಮುಖ್ಯ. ಸುಮ್ಮನೆ ಮಂತ್ರ ಪಠನೆ ಮಾಡಿದಾಗ ನಾವಿಷ್ಟು ದಿನ ದೇವರ ಮುಂದೆ ಕೂತ್ಕೊಂಡು ಆ ಶ್ಲೋಕಗಳ ಅರ್ಥವೇ ಗೊತ್ತಿಲ್ಲದೆ ಸುಮ್ಮನೆ ಎಷ್ಟೋ ಶ್ಲೋಕಗಳನ್ನ ಪಟ 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 ಒಂದೇ ಸಮ ಅರ್ಧ ಗಂಟೆ 1 ಗಂಟೆ ಹೇಳಿದೀವಿ. ಈ ರೀತಿ ಹೇಳೋದ್ರಿಂದ ನಾವು ದುಃಖದ ಜೀವನವನ್ನೇ ನೋಡಿದ್ದೀವಿ ಹೊರತು ಖುಷಿ ಜೀವನವನ್ನ ಕಂಡಿಲ್ಲ. ಈಗ್ಲೂ ಅದೇ ತಪ್ಪನ್ನ ಮಾಡ್ಬೇಡಿ. ಕಾನ್ಶಿಯಸ್ ಮೈಂಡ್ ಹೇಗೆ ಕ್ಲೋಸ್ ಮಾಡೋದು? ಧ್ಯಾನದ ಮೂಲಕ ಮಾಸ್ಟರ್ಸ್. ನೀವು ಮೊದಲೇ ಧ್ಯಾನ ಮಾಡಿ ಅಂತ ಅದಕ್ಕೆ ಹೇಳಿದ್ದು. ಧ್ಯಾನ ಮಾಡಿದಾಗ ನಿಮ್ಮ ಮನಸ್ಸಿನ ಆಲೋಚನೆಗಳು ಖಾಲಿಯಾಗಿರುತ್ತೆ. ಆಗ ಶಾಂತವಾಗಿ ಸ್ಥಿರವಾಗಿ ನೀವಿರ್ತೀರ. ಪ್ರಶಾಂತವಾದ ಸ್ಥಳದಲ್ಲಿ ನೀವು ಕೂತ್ಕೊಂಡು ಮೊದಲು ಧ್ಯಾನ ಮಾಡಿ. ಅದಕ್ಕೋಸ್ಕರ ಹೇಳೋದು, ನಿಮ್ಮನ್ನ ನೀವು ಶುದ್ಧೀಕರಣ ಮಾಡಿ ಇನ್ನೊಬ್ರನ್ನ ಶುದ್ಧೀಕರಣ ಮಾಡಕ್ ಹೋದ್ರೆ ನಿಮ್ಮಲ್ಲಿರೋ ನಕಾರಾತ್ಮಕಗಳೇ ಅವ್ರಿಗೂ ಟ್ರಾನ್ಸ್ಫರ್ ಆಗ್ತಾ ಇರತ್ತೆ. ಸೊ ಫಸ್ಟ್ ನಿಮ್ಮನ್ನ ನೀವು ಶುದ್ಧೀಕರಿಸ್ಕೊಳ್ಳಿ, ಧ್ಯಾನ ಮಾಡಿ, ನಿಮ್ಮ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿ. ಓಕೆನಾ ಮ್ಯಾಮ್? ನಂತರದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಕ್ಲಾಸ್ ಮುಗಿದ ನಂತರದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಮಧ್ಯ ಮಧ್ಯ ಹ್ಯಾಂಡ್ ರೈಸ್ ಮಾಡ್ಬಿಡಿ ಮಾಸ್ಟರ್ಸ್, ಡಿಸ್ಟರ್ಬ್ ಆಗತ್ತೆ, ಫ್ಲೋ ಹೊರಟೋಗ್ಬಿಡತ್ತೆ.
ಸೊ ಎಲ್ಲಾ ಪ್ರಶ್ನೆಗೂ ನನ್ಗೆ ಎಷ್ಟು ಗೊತ್ತಿದೆ ಅಷ್ಟು ಉತ್ತರಿಸ್ತೀನಿ. ಮಾಸ್ಟರ್ಸ್ ಗಳು ಎಷ್ಟು ಆನ್ಸರ್ಸ್ ನನಗೆ ಹೇಳ್ತಾರೆ ಅದನ್ನ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ ಮಾಸ್ಟರ್ಸ್. ಈಗ ಏನ್ ಹೇಳ್ತಿದ್ದಾರೆ ಇಲ್ಲಿ, ಭಾವನೆ ಬಹಳ ಮುಖ್ಯ. ನಾನೆಂದೆ ದೇವಸ್ಥಾನದಲ್ಲಿ ದೇವ್ರ ಮನೇಲಿ ಗಂಟೆ ಬಾರಿಸ್ಕೊಂಡು ಮಂತ್ರ ಹೇಳ್ದಂಗಲ್ಲ, ನೀವು ಫಸ್ಟ್ ಧ್ಯಾನ ಮಾಡಿ ನಂತರದಲ್ಲಿ ಮಗುವಿನ ರೂಪಿಗೆ, ಅಲ್ಲೇ ಮಗು ರೂಮ್ ನಲ್ಲೇ ಧ್ಯಾನ ಮಾಡಿದ್ರು ಓಕೆ ಮಾಡಿ, ಆ ರೂಮಿನ ನೆಗೆಟಿವಿಟಿ ಎಲ್ಲ ಕ್ಲೆನ್ಸ್ ಆಗಿರುತ್ತೆ, ನಿಮ್ಮ ಮನಸ್ಸು ಕೂಡ ಶೂನ್ಯವಾಗಿರುತ್ತೆ, ನಿಮ್ಮ ಕಾನ್ಶಿಯಸ್ ಮೈಂಡ್ ಕೂಡ ತೆಪ್ಪಗಾಗಿರುತ್ತೆ. ಆಗ ನೀವು ಅಫರ್ಮೇಶನ್ಸ್ ಗಳನ್ನ ಆ ಮಗುವಿನ ತಲೆ ಮೇಲೆ ಇಟ್ಕೊಳ್ತಿರೋ ಅಥವಾ ಹಿಂಗೆ ನೇವರ್ಸ್ತಾ ಇರ್ತಿರೋ, ಪ್ರೀತಿನ ಯಾವ ರೀತಿ ನೀವು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯವೋ ಆ ರೀತಿ ವ್ಯಕ್ತಪಡಿಸ್ತಾ, ಆ ಯಾವ ವಿಚಾರಕ್ಕೆ ನಿಮಗೆ ಒಳ್ಳೆಯ ರಿಸಲ್ಟ್ ಬೇಕು ಅಂತ ಬಯಸ್ತಿದಿರೋ ಆ ಒಂದು ವಿಚಾರವನ್ನೇ ಮಾತ್ರ ಇಂಪಾರ್ಟೆಂಟ್ ತಗೊಳ್ಳಿ ಮಾಸ್ಟರ್ಸ್. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಬೇಡಿ. ಆರೋಗ್ಯ, ವಿದ್ಯಾಭ್ಯಾಸ, ಕೆಟ್ಟ ನ್ಯೂನ್ಯತೆಗಳು ಎಲ್ಲವನ್ನ ಒಂದೇ ಸಮ ಅಲ್ಲ, ಒಂದೇ ಪ್ರಯತ್ನ ಮಾಡಿ. ನಿಮಗೆ ಗೊತ್ತಾಗುತ್ತೆ ಅವರ ದಿನನಿತ್ಯದ ದಿನಚರಿಗಳಿಂದ ಅವರಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ಬೋದು. ಎಲ್ಲವನ್ನ ಒಟ್ಟಿಗೆ ತುಂಬಿಸ್ಕೊಂಡ್ರೆ ಯಾವ್ದು ರಿಸಲ್ಟ್ ಅನ್ನೋದು ಗೊತ್ತಾಗುದಿಲ್ಲ. ಯಾವ ಧ್ವನಿಯಲ್ಲಿ ಹೇಳ್ಬೇಕು? ಪಿಸು ಧ್ವನಿಯಲ್ಲಿ ಮಾಸ್ಟರ್ಸ್, ಪಿಸು ಧ್ವನಿ. ನಿಮಗೆ ನಿಮ್ಮ ಮಗುವಿಗೆ ಕೇಳಿಸೋ ತರ ಇದ್ರೆ ಸಾಕು. ಓಕೆನಾ? ಹೀಗೆ ಅದೇ ಹೇಳದ್ನಲ್ಲ, ಮಂತ್ರಗಳನ್ನ ಹೇಳೋ ತರ ಹೇಳ್ಬೇಡಿ. ನಿಮ್ಮ ಮಗು ಈಗಾಗಲೇ ಸಂಪೂರ್ಣ ಆರೋಗ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಇದೆ ಅಂತ ಕಲ್ಪಿಸ್ಕೊಳ್ತಾ, ಆ ಆನಂದದ ಭಾವನೆಯೊಂದಿಗೆ ಈ ಸಂಕಲ್ಪಗಳನ್ನ ಪ್ರೀತಿಯಿಂದ ಮಗುವಿನ ಕಿವಿಯಲ್ಲೂ ಕೂಡ ಹೇಳ್ಬೋದು, ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಪಿಸುಗುಟ್ಟಬಹುದು. ಯಾವ ರೀತಿ ಹೇಳ್ಬೇಕು ಅಂತ ಕೇಳಿದ್ರಿ ನೋಡು, ಅವರು ಹೇಳ್ತಿದ್ದಾರೆ ಮರ್ಫಿ ಅವರು. ಆರೋಗ್ಯವಾಗಿ, ಸಂಪೂರ್ಣವಾದ ಆರೋಗ್ಯ. ಈಗಾಗಲೇ ನನ್ನ ಮಗುವಿನ ಆರೋಗ್ಯ ಅಲ್ಲ, ನಿಮ್ಮ ಮಗು ಈಗಾಗಲೇ ಸಂಪೂರ್ಣ ಆರೋಗ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿದೆ ಎಂದು ಕಲ್ಪಿಸಿಕೊಂಡು ಊಹೆ ಮಾಡ್ಕೊಳ್ಳಿ ಮಾಸ್ಟರ್ಸ್. ಇನ್ನ ಹೆಚ್ಚಾಗಿ ಊಹೆ ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ 7 ನಿಮಿಷ ನನ್ನ ಮಗುವಿನ ವಿದ್ಯಾಭ್ಯಾಸದಲ್ಲಿ ಅದ್ಭುತವಾದ ಉತ್ತಮವಾದ ಅಂಕಗಳನ್ನ ತಗೊಂಡಿದ್ದಾನೆ, ಅವನ ಟೀಚರ್ಸ್ ಎಲ್ಲ ಅವನಿಗೆ ಅಪ್ರಿಸಿಯೇಷನ್ ಮಾಡ್ತಿದ್ದಾರೆ, ಅವನು ಕ್ಲಾಸ್ ಸ್ಟೂಡೆಂಟ್ ಆಫ್ ದ ವೀಕ್ ಆಗಿದ್ದಾನೆ, ಸ್ಟೂಡೆಂಟ್ ಆಫ್ ದ ಮಂತ್ ಆಗಿದ್ದಾನೆ, ಸ್ಟೂಡೆಂಟ್ ಆಫ್ ದ ಇಯರ್ ಆಗಿದ್ದಾನೆ, ಅವನ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗ್ತಾ ಇದೆ, ಟೀಚರ್ಸ್ ಎಲ್ಲ ಅವನ್ನ ಸ್ಟೇಜ್ ಮೇಲೆ ಕರೆದು ಚಪ್ಪಾಳೆ ಹಾಕಿಸ್ತಿದ್ದಾರೆ. ಈ ರೀತಿ ನಿಮಗೆ ಬೇಕಾದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವ್ನ ಟಾಪರ್ಸ್ ಲಿಸ್ಟ್ ಅಲ್ಲಿ ಅವನ ಹೆಸರು ಯಾವಾಗ್ಲೂ ಇರುತ್ತೆ. ಪ್ರತಿ ಒಂದು ಟೆಸ್ಟ್ ಅಲ್ಲಾಗ್ಲಿ ಎಕ್ಸಾಮ್ಸ್ ಅಲ್ಲಾಗ್ಲಿ ಉತ್ತಮ ಮಾರ್ಕ್ಸ್ ಗಳನ್ನ ತಗೊಳ್ತಿದ್ದಾನೆ. ಥ್ಯಾಂಕ್ ಯು ಯೂನಿವರ್ಸ್, ಈ ಒಂದು ಜೀವನದಲ್ಲಿ ಈ ರೀತಿಯ ಅದ್ಭುತವಾದ ಪರಮಾತ್ಮನ ಶಕ್ತಿ ಇರುವಂತಹ ಮಗುವನ್ನ ನನಗೆ ಕರುಣಿಸಿರೋದಿಕ್ಕೆ, ನನ್ನ ಗರ್ಭವನ್ನ ಸೆಲೆಕ್ಟ್ ಮಾಡ್ಕೊಂಡಿರೋ ಈ ಅತ್ಯುತ್ತಮವಾದ ಆತ್ಮಕ್ಕೆ ನನ್ನ ಕೃತಜ್ಞತೆ. ನಿಮ್ಮ ಮಕ್ಕಳಿಗೂ ಕೂಡ ನೀವು ಕೃತಜ್ಞತೆಯನ್ನ ಸಲ್ಲಿಸಿ, ಬೊಯ್ಯೋದನ್ನ ನಿಲ್ಸಿ ಮಾಸ್ಟರ್ಸ್. ಅದ್ಭುತವಾದ ಆಲೋಚನೆ ಅಂದ್ರೆ ಇದು. ಸೊ ಈ ರೀತಿ ನೀವು ಮಾಡ್ತಾ 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 ನೋಡಿ ಯಾಕೆ ಚೇಂಜ್ ಆಗೋದಿಲ್ಲ ಅಂತ. ಅಕಸ್ಮಾತ್ ನಿಮ್ಮ ಮಗುವೇ ಮಾಡುತ್ತೆ ಅಂತ ಹೇಳಿದ್ರು, ಆ ಮಗುವಿಗೂ ಧ್ಯಾನ ಮಾಡಿಸಿ, ನಾನು ಆರೋಗ್ಯವಾಗಿದ್ದೇನೆ, ನಾನು ಗುಣವಂತ, ವಿದ್ಯಾವಂತ, ಶಕ್ತಿವಂತ, ಮತ್ತೆ ಶಕ್ತಿಶಾಲಿ ಆತ್ಮ, ಈ ರೀತಿ ವರ್ಡ್ಸ್ ಗಳನ್ನ ಹೇಳ್ಕೊಳಕ್ಕೆ ಹೇಳಿ. ಆವಾಗ ಅವನಿಗೆ ಇನ್ನ ಫಾಸ್ಟ್ ಆಗತ್ತೆ. ಸೊ ಇದನ್ನ ಎಷ್ಟು ದಿನ ಮಾಡ್ಬೇಕು? ಒಂದಿನ ಮಾಡಿದ್ರೆ ಸಾಕ ಮಾಸ್ಟರ್ಸ್? ಒಂದಿನಕ್ಕೆ ಯಾವುದೇ ರಿಸಲ್ಟ್ ಗಳು ಸಿಗೋದಿಲ್ಲ. ಅದಕ್ಕೋಸ್ಕರನೇ ನಿರಂತರ ಧ್ಯಾನ ಮಾಡಿ ಅಂತ ಪತ್ರಿಜಿ ಗುರುಗಳು ಹೇಳಿರೋದು. ನೀವೇ ಸರಿಯಾಗಿ ಧ್ಯಾನ ಮಾಡ್ದೆ ಈ ಅಫರ್ಮೇಶನ್ಸ್ ಗಳನ್ನ ಹೇಳ್ಕೊಂಡ್ಬಿಟ್ರೆ ಸರಿ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಿದ್ರೆ ರಾಂಗ್. ನೀವು ನಿರಂತರವಾಗಿ ಧ್ಯಾನ ಮಾಡ್ಬೇಕು, ಶುದ್ಧ ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡಿರ್ಬೇಕು. ಇನ್ನೊಬ್ಬರಿಗೆ ಹಿಂಸೆ ಕೊಡ್ತಾ ನೀವು ಅಫರ್ಮೇಶನ್ಸ್ ಹೇಳ್ತಾ ಇದ್ರೆ ನಿಮಗೆ ಹಿಂಸೆನೆ ಸಿಗೋದು. ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಪ್ರತಿಯೊಂದು ಜೀವರಾಶಿಗಳಿಗೆ ಹಿಂಸೆಯನ್ನ ನೀವು ನಿಲ್ಸಿದ್ದೇ ಆದ್ರೆ ನಿಮ್ಮ ಮನೆಯಲ್ಲಿ ಪವಾಡ ನಡೆಯೋದ್ರಲ್ಲಿ ಸಂಶಯನೇ ಇಲ್ಲ. ಅರ್ಥ ಆಯ್ತಾ ಮಾಸ್ಟರ್ಸ್? ಒಂದು ಕಡೆ ಮಾಂಸ ತಿನ್ಕೊಳ್ತಾ ಮಕ್ಕಳಿಗೂ ಅದನ್ನೇ ಉಣಬಡಿಸ್ತಾ ನಾವು ಈ ಅಫರ್ಮೇಶನ್ಸ್ ನ ಹೇಳ್ಕೊಂಡ್ರೆ ನನ್ನ ಮಗ ಚೆನ್ನಾಗಾಗ್ತಾನೆ ಅಂತ ನಿಮ್ಮ ಮನಸ್ಸಿನ ಭಾವನೆಯಲ್ಲಿ ಹುಟ್ಟಿದ್ರೆ ಸಾಧ್ಯನೇ ಇಲ್ಲ ಮಾಸ್ಟರ್ಸ್. ಫಸ್ಟ್ ನಾನ್ ವೆಜ್ ನ ನಿಲ್ಸಿ.
41 ದಿನ. ಈ ರೀತಿ ಪ್ರತಿದಿನ ನಿಮ್ಮ ಮಗು ಮಲಗಿದ ತಕ್ಷಣ ಅಂದ್ರೆ 1 ಗಂಟೆಗಳ ನಂತರ ಆ ಮಗುವಿನ ಬಳಿ ಕೂತ್ಕೊಂಡು ಯಾವ ವಿಷಯಕ್ಕೆ ನಿಮಗೆ ಬೇಕು ಒಳ್ಳೆ ಫಲಿತಾಂಶ ಆ ವಿಚಾರಗಳ ಬಗ್ಗೆ ಅಫರ್ಮೇಶನ್ಸ್ ಗಳು ಏನೇನು ಅಂತ ಹೇಳಿದೀನಿ, ಅದನ್ನ ಮತ್ತೊಮ್ಮೆ ನೋಡ್ತಾ ಬರ್ಕೊಳ್ಳಿ ಮಾಸ್ಟರ್ಸ್. ಯಾಕಂದ್ರೆ ಆ ವಿಡಿಯೋದಲ್ಲಿ ಸ್ಟಾಪ್ ಮಾಡಿ ನಿಮ್ಗೆ ಏನ್ ಬೇಕು ಲೈನ್ ನ ಬರ್ಕೊಳ್ಬಹುದು. ಇಲ್ಲಿ ಹೇಳ್ತಾ ಕಷ್ಟ ಆಗುತ್ತೆ. ಸೊ ಇದೇ ವಿಚಾರವಾಗಿ ನಮ್ಮ ಗುರುಗಳು ಪತ್ರಿಜಿಯವರು ಕೂಡ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ನಾವು ಡಾಕ್ಟರ್ ಮರ್ಫಿ ಅವ್ರು ಹೇಳಿರೋದನ್ನ ತಿಳ್ಕೊಂಡ್ವಿ. ಪತ್ರಿಜಿ ಗುರುಗಳು ಕೂಡ ಕೆಲವು ವಿಚಾರಗಳನ್ನ ಮಕ್ಕಳ ಬಗ್ಗೆ, ಮಕ್ಕಳಿಗೆ ಯಾವ ರೀತಿ ಅಫರ್ಮೇಶನ್ಸ್ ಹೇಳೋದ್ರಿಂದ ಅವರ ಜೀವನದಲ್ಲಿ ನಾವು ಆನಂದವನ್ನ ನೋಡ್ಬೋದು ಅನ್ನೋ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಪತ್ರಿಜಿಯವರು ಮಕ್ಕಳಲ್ಲಿ ದೈಹಿಕ, ಮಾನಸಿಕ ಅಥವಾ ನಡವಳಿಕೆಯ ನ್ಯೂನ್ಯತೆಗಳನ್ನ ಸರಿಪಡಿಸಲು ಅಮೆರಿಕಾದ ಪ್ರಸಿದ್ಧ ಆಧ್ಯಾತ್ಮಿಕ ಲೇಖಕಿ ಜೇನ್ ರಾಬರ್ಟ್ಸ್, ಇದು ನಿಮ್ಗೆ ಗೊತ್ತಿರ್ಬೋದು, ಜೇನ್ ರಾಬರ್ಟ್ಸ್ ಅನ್ನೋರ್ಗೆ ಚಾನಲಿಂಗ್ ಆಗಿ, ಸೇಟ್ ಮಾಸ್ಟರ್ ಚಾನಲಿಂಗ್ ಆಗಿ ಎಷ್ಟೋ ದಿನಗಳ, ವರ್ಷ ಅನ್ಸುತ್ತೆ ಮೋಸ್ಟ್ಲಿ, ಎಷ್ಟೋ ವರ್ಷಗಳ ಕಾಲ ಅವರಿಗೆ ಚಾನಲಿಂಗ್ ಆಗಿ ಒಂದು ಪುಸ್ತಕವನ್ನ ಬರೆದಿದ್ರು. ಸೊ ಆ ಪುಸ್ತಕ ಸುಪ್ತ ಮನಸ್ಸು ಅಥವಾ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅನ್ಸುತ್ತೆ. ಆ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಸೇತ್ ಮಹಾಶಯರು ಏನು ವಿಷಯಗಳನ್ನ, ಸಂದೇಶಗಳನ್ನ ನೀಡಿದ್ರು, ಅತ್ಯಂತ ಶಕ್ತಿಶಾಲಿ ಮತ್ತು ಸರಳವಾದ ಅಫರ್ಮೇಶನ್ ವಿಧಾನವನ್ನ ಸದಾ ಯಾವಾಗ್ಲೂ ಹೇಳ್ಕೊಡ್ತಾ ಇದ್ರಂತೆ ಪತ್ರಿಜಿ ಗುರುಗಳು. ಸೊ ಸೇತ್ ಮಹಾಶಯರು ಆ ಜೇನ್ ರಾಬರ್ಟ್ಸ್ಗೆ ಯಾವ ರೀತಿಯ ಸಂದೇಶದ ಮೂಲಕ ಈ ಒಂದು ವಿಚಾರವಾಗಿ ಅಫರ್ಮೇಶನ್ಸ್ ಗಳನ್ನ ಕೊಟ್ಟಿದ್ರು ಅದನ್ನ ಎಲ್ಲಾ ಕಡೆ ಹೇಳ್ತಾ ಇದ್ರಂತೆ. ಸೊ ಏನದು, ಮಕ್ಕಳು ಮಲಗಿರುವಾಗ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅತ್ಯಂತ ಜಾಗೃತ ಆಗಿರುತ್ತೆ. ಯಾವುದೇ ಸಕಾರಾತ್ಮಕ ಸೂಚನೆಗಳನ್ನ ಬೇಗನೆ ಸ್ವೀಕಾರ ಮಾಡುತ್ತೆ. ನೋಡಿ ಪತ್ರಿಜಿ ಅವರ ವಾಕ್ಯ ಇದು. ಯಾಕಂದ್ರೆ ನಮ್ಮ ಗುರುಗಳು ಹೇಳಿದ್ರು ಅಂದಾಗ ನಮ್ಗೆ ಇನ್ನೂ ಒಂಥರ ಖುಷಿ ಅನ್ಸುತ್ತೆ. ಕರೆಕ್ಟ್, ಇದರಲ್ಲಿ ಸತ್ಯ ಇದೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ಹುಡುಕಿ ಸೆಲೆಕ್ಟ್ ಮಾಡ್ಕೊಂಡು ಬರ್ಕೊಂಡಿದ್ದೀನಿ ಮಾಸ್ಟರ್ಸ್. ಮಕ್ಕಳು ಮಲಗಿರುವಾಗ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಜಾಗೃತ ಆಗಿರುತ್ತೆ. ಸೊ ಅವಾಗ ನಾವು ಯಾವುದೇ ಪಾಸಿಟಿವ್ ವರ್ಡ್ಸ್ಗಳನ್ನ ಹೊರಡಿಸಿದಾಗ, ಸಕಾರಾತ್ಮಕ ಸೂಚನೆಗಳನ್ನ ಬೇಗ ಸ್ವೀಕರಿಸುವಂತ ಶಕ್ತಿ ಆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಇರುತ್ತೆ. ಪತ್ರಿಜಿ ಅವರು ಸೂಚಿಸಿದಂತಹ ಆ ಪ್ರಕ್ರಿಯೆ ಮತ್ತು ಅಫರ್ಮೇಶನ್ಸ್ ಗಳು ಏನಿದೆ ತಿಳ್ಕೊಳ್ಳೋಣ. ಮಗು ಗಾಢವಾಗಿ ನಿದ್ರಿಸ್ತಾ ಇದೆ ಅಂದ್ರೆ ಮಗು ಮಲಗಿ 1 hour 5 ನಿಮಿಷಕ್ಕೆ ಮಲ್ಕೊಳ್ತಾರೆ ಮಕ್ಕಳು. ಮಲ್ಕೊಂಡ ತಕ್ಷಣ ನಿದ್ದೆಗೆ ಜಾರ್ತಾರೆ. ಸೊ 1 hour ಅಂದ್ರೆ ಇನ್ನ ಗಾಢ ನಿದ್ದೆಗೆ ಹೋಗಿದ್ದಾರೆ ಅಂತಾನೆ ಅರ್ಥ. 1ರಿಂದ 2 ಗಂಟೆ ಒಳಗಡೆ ಮಲಗಿ 1ರಿಂದ 2 ಗಂಟೆ ಒಳಗಡೆ ಅವರ ಬಳಿ ಹೋಗ್ಬೇಕು. ಮಗುವಿನ ತಲೆಯ ಹತ್ತಿರ ಪ್ರೀತಿಯಿಂದ ಕುಳಿತುಕೊಳ್ಬೇಕು. ನಿಮ್ಮ ಮನಸ್ಸು ಶಾಂತವಾಗಿರ್ಬೇಕು. ನಮ್ಮ ಮನಸ್ಸು, ಯಾರು ಕೂತ್ಕೊಳ್ತಾ ಇದೀವೋ ಪೇರೆಂಟ್ಸ್, ಅವರ ಮನಸ್ಸು ಶಾಂತವಾಗಿರ್ಬೇಕು ಅನ್ನೋ ಸೂಚನೆ ಕೊಡ್ತಿದ್ದಾರೆ. ಸೇಮ್ ಹೇಳ್ತಿದ್ದಾರೆ ನೋಡಿ. ಈಗ ಸಂಕಲ್ಪ ಏನು, ಮಗುವಿನ ಹಣೆಯ ಮೇಲೆ ಅಥವಾ ತಲೆಯ ಮೇಲೆ ನಿಧಾನವಾಗಿ ಕೈ ಇಟ್ಟು ಅತ್ಯಂತ ಪ್ರೀತಿ ಮತ್ತು ಮಮತೆಯಿಂದ ಮಗುವಿಗೆ ಕೇಳಿಸುವಷ್ಟು ಮೆಲ್ಲಗೆ ಈ ಕೆಳಗಿನ ವಾಕ್ಯಗಳನ್ನ 3ರಿಂದ 5 ಬಾರಿ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಬರ್ಕೊಳ್ಳಿ ಮಾಸ್ಟರ್ಸ್. ಮಗುವಿಗೆ ಕೇಳಿಸುವಂತಹ ಒಂದು ಪಿಸು ಮಾತಿನಲ್ಲಿ ಪ್ರೀತಿ ಮತ್ತು ಮಮತೆ, ಭಾವನೆ ಮುಖ್ಯ. ಇಲ್ಲೂ ಕೂಡ ಭಾವನೆ ಮುಖ್ಯ. ಭಾವನೆ ಪರಿಶುದ್ಧವಾಗಿದ್ರೆ ಮಾತ್ರ ಫಲಿತಾಂಶ ಸಿಗುತ್ತೆ. ಸೊ ಈ 3 ಮತ್ತೆ 5 ಬಾರಿ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಸೇತ್ ಮಹಾಶಯರು ಏನಂತ ಹೇಳಿದ್ದಾರೆ ಅಫರ್ಮೇಶನ್ಸ್ ಅನ್ನೋದನ್ನ ತಿಳಿಸ್ತೀನಿ. ನೀನು ಪ್ರತಿಯೊಂದು ಜನ್ಮದಲ್ಲೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣ ಆರೋಗ್ಯವಂತನಾಗಿರುತ್ತೀಯಾ ಅಥವಾ ಆರೋಗ್ಯವಂತಳಾಗಿರುತ್ತೀಯಾ. ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ನೀವೇ ಇದ್ ಮಾಡ್ಕೊಳ್ಳಿ. ನೀನು ಪ್ರತಿಯೊಂದು ಜನ್ಮದಲ್ಲೂ, ನೋಡಿ ಅದ್ಭುತವಾದ ಆಲೋಚನೆ ಅಂತ ಹೇಳ್ತಾರೆ ಪತ್ರಿಜಿ ಗುರುಗಳು. ನಾವು ಬರೀ ಈಗಿನ ಮಿತಿ ಇಟ್ಕೊಳ್ತೀವಿ, ಈಗ ಚೆನ್ನಾಗಿದ್ರೆ ಸಾಕು, ಈಗ ಚೆನ್ನಾಗಿದ್ರೆ, ಈಗ ಸಂತೋಷವಾಗಿದ್ರೆ ಸಾಕು ಅಂತ. ಆದ್ರೆ ಅವರು ಪ್ರತಿಯೊಂದು ಜನ್ಮದಲ್ಲೂ ಅಂತ ಸೇರ್ಸಿದ್ರು. ನೀನು ಪ್ರತಿಯೊಂದು ಜನ್ಮದಲ್ಲೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣ ಆರೋಗ್ಯವಂತನಾಗಿರುತ್ತೀಯಾ ಅಥವಾ ಆರೋಗ್ಯವಂತಳಾಗಿರುತ್ತೀಯಾ. ನಿನ್ನಲ್ಲಿರುವ ಎಲ್ಲಾ ಶಕ್ತಿಗಳು ಮತ್ತು ಸಾಮರ್ಥ್ಯಗಳು ಸಂಪೂರ್ಣವಾಗಿ ಜಾಗೃತಗೊಳ್ಳುತ್ತಿದೆ. ನೋಡಿ ಮಾಸ್ಟರ್ಸ್, ಆ ಮಗುವಿನಲ್ಲಿರುವ ಎಲ್ಲ ಸುಪ್ತವಾಗಿ ಅಂದ್ರೆ ಯಾವುದೇ ಆಕ್ಟಿವ್ ಇಲ್ಲದೆ ಇರುವಂತಹ ಶಕ್ತಿಗಳೆಲ್ಲವೂ ಕೂಡ
ಜಾಗೃತವಾಗ್ತಾ ಇದೆ ಅನ್ನೋ ಒಂದು ಸಕಾರಾತ್ಮಕ ಆಲೋಚನೆ. ನಿನ್ನಲ್ಲಿರುವ ಎಲ್ಲಾ ಶಕ್ತಿಗಳು ಮತ್ತು ಸಾಮರ್ಥ್ಯಗಳು ಸಂಪೂರ್ಣವಾಗಿ ಜಾಗೃತಗೊಳ್ಳುತ್ತಿವೆ. ಪ್ರೀತಿಯಿಂದ, ಕರುಣೆಯಿಂದ ಮಗುವಿನ ತಲೆ ಮೇಲೆ ಕೈ ಇಟ್ಟು ಸಾವುರ್ತಾ ಈ ಒಂದು ವಾಕ್ಯವನ್ನ ವ್ಯಕ್ತಪಡಿಸ್ಬೇಕು. ಹಾಗೆ ಮುಖ್ಯವಾಗಿ ಏನು ವಿಷಯವನ್ನ ಗಮನಿಸಬೇಕು, ನಕಾರಾತ್ಮಕ ಪದಗಳ ಬಳಕೆ ಬೇಡ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ನೆಗೆಟಿವಿಟಿ ಅಂಶಗಳು ನಿಮ್ಮ ತಲೆಯಲ್ಲಿ ಓಡಬಾರ್ದು. ಮಗುವಿನಲ್ಲಿರುವ ತೊಂದರೆ ಅಥವಾ ನ್ಯೂನ್ಯತೆಯ ಬಗ್ಗೆ, ಈಗ ಕೋಪ, ಹಠ, ಅನಾರೋಗ್ಯ ಈ ರೀತಿ ಯಾವ್ದಾದ್ರು ಇದ್ರೆ ಆ ಸಮಯದಲ್ಲಿ ಮಾತನಾಡಬಾರ್ದು. ಅವನ ಹತ್ರ ಕೂತ್ಕೊಂಡು ಎಮೋಷನ್ಸ್ ಆಗ್ತೀವಿ ನಾವು ಆ ಒಂದು ವಿಚಾರಗಳನ್ನ ಮಾಡುವಾಗ. ಅವನಲ್ಲಿರೋ ಎಲ್ಲಾ ದೋಷಗಳೇ ನಮಗೆ ಎದ್ದೆದ್ದು ಕಾಣಿಸ್ತಾ ಇರತ್ತೆ. ಆಗ ಅದೇ ತಲೆಯಲ್ಲಿ ಓಡಕ್ ಶುರು ಆಗ್ಬಿಡತ್ತೆ. ಸೊ ಅದನ್ನ ನೀವು, ಅದಕ್ಕೋಸ್ಕರ ನಾನು ಹೇಳ್ದೆ ಫಸ್ಟ್ ನೀವು ಧ್ಯಾನ ಮಾಡಿ ಆ ರೂಮಿಗೆ ಹೋಗಿ ಅಂತ. ಸೊ ಏನೇ ಇರ್ಲಿ, ಅವನಿಗೆ ಕೋಪ ಇರ್ಲಿ, ಹಠ ಇರ್ಲಿ, ಆರೋಗ್ಯ ಚೆನ್ನಾಗಿಲ್ದೆ ಹೋಗ್ಲಿ, ಕೆಟ್ಟ ಚಟಗಳಿರ್ಲಿ, ಆ ಸಮಯದಲ್ಲಿ ಮಾತಾಡ್ಬೇಡಿ. ಕೇವಲ ಅವರು ಹೇಗೆ ಆಗಬೇಕು ಅಂತ ನಿಮಗೆ ಬಯಸ್ತಾ ಇದ್ದೀರೋ, ಅವರು ಯಾವ ರೀತಿ ನಿಮಗೆ ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯೋ ಆ ರೀತಿ ಆ ಸಕಾರಾತ್ಮಕ ಬದಲಾವಣೆಯನ್ನು ಮಾತ್ರ ದೃಢವಾಗಿ ಹೇಳ್ಬೇಕು. ನನ್ ಮಗನ್ಗೆ ಕೋಪ ಅನ್ನೋ ಬದಲು ನನ್ನ ಮಗ ಶಾಂತವಾಗಿದ್ದಾನೆ, ನನ್ನ ಮಗ ಕೆಟ್ಟ ಚಟ್ಟದಲ್ಲಿ ಬಿದ್ದೋಗಿದ್ದಾನೆ, ಏನ್ ಮಾಡ್ಲಿ ಭಗವಂತ ಅನ್ನೋ ಬದಲು ನನ್ನ ಮಗ ಅದ್ಭುತವಾದ ಗುಣವನ್ನ ಹೊಂದಿದ್ದಾನೆ, ಅವನ ನಡವಳಿಕೆ ತುಂಬಾ ಚೆನ್ನಾಗಿದೆ, ಈ ರೀತಿ ಹೇಳ್ಬೇಕು. ನಂಬಿಕೆ ಮತ್ತು ಪ್ರೀತಿ ಇದನ್ನ ಯಾಂತ್ರಿಕವಾಗಿ ಹೇಳ್ಬೇಡಿ. ಯಾಂತ್ರಿಕವಾಗಿ ಅಂದ್ರೆ ನಾಗ್ಲೇ ಹೇಳ್ದೆ, ಮಂತ್ರ ಜಪಿಸೋ ತರ ಹೇಳ್ಬೇಡಿ. ನಿಮ್ಮ ಮಾತಿನಲ್ಲಿ ಮಗುವಿನ ಮೇಲಿನ ಅಪಾರವಾದ ಪ್ರೀತಿ ಮತ್ತು ಆ ಮಗು ಖಂಡಿತ ಗುಣವಾಗುತ್ತದೆ ಎಂಬ ದೃಢವಾದ ನಂಬಿಕೆ ಇರಲಿ. ನೋಡಿ ಮಾಸ್ಟರ್ಸ್, ನಿಮ್ಮಲ್ಲಿ ಈಗಾಗ್ಲೇ ಆ ಮಗು ಗುಣ ಹಾಗೆ ಆಗುತ್ತೆ ಅನ್ನೋ ಒಂದು ಸದೃಢವಾದ ಸ್ಥಿತಿ ನಿಮ್ಮದಾಗಿರ್ಬೇಕು. ಯಾಕಂದ್ರೆ ನಿಮ್ಮಲ್ಲಿ ಧ್ಯಾನ ಶಕ್ತಿ ಇದೆ, ಒಳ್ಳೆಯ ಅಫರ್ಮೇಶನ್ಸ್ ಗಳಿದೆ, ನೀವು ಒಳ್ಳೇದಾಗ್ಲಿ ಅಂತ ಬಯಸ್ಕೊಂಡು ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀರಾ. ಸೊ ಹಾಗೆ ಆಗುತ್ತೆ ಅನ್ನೋ ನಿಮ್ಮ ಸಂಕಲ್ಪ ಸದೃಢವಾಗಿರ್ಬೇಕು. ಸೊ ಅದನ್ನೇ ಹೇಳ್ತಿದ್ದಾರೆ, ಯಾಂತ್ರಿಕವಾಗಿ ಮಾತ್ರ ಹೇಳ್ಬೇಡಿ ಅಂದ್ರೆ ಪಠನೆ ಮಾಡೋ ತರ ಹೇಳ್ಬೇಡಿ. ನಿಮ್ಮ ಮಾತಿನಲ್ಲಿ ಮಗುವಿನ ಮೇಲಿನ ಅಪಾರವಾದ ಪ್ರೀತಿ ಮತ್ತು ಆ ಮಗು ಖಂಡಿತ ಗುಣ ಆಗುತ್ತೆ ಅನ್ನೋ ದೃಢವಾದ ನಂಬಿಕೆ ನಿಮ್ಮಲ್ಲಿರ್ಬೇಕು. ನಾವ್ ಯಾವಾಗ ಈ ರೀತಿ ಮಾಡ್ತೀವೋ ಹೆಚ್ಚಾಗುತ್ತೆ ಅವರ ವರ್ತನೆ. ಅಂದ್ರೆ ನಾವ್ ಅವಾಗ ಏನ್ ಮಾಡ್ತೀವಿ, ಮತ್ತೆ ನಾವು ವಿಕಲ್ಪವನ್ನ ಶುರು ಮಾಡ್ತೀವಿ, ಕೆಟ್ಟ ನಕಾರಾತ್ಮಕ ಮಾತುಗಳನ್ನ ಆಡ್ಲಿಕ್ಕೆ ಶುರು ಮಾಡ್ತೀವಿ. ಮಾಸ್ಟರ್ಸ್, ಯಾವುದೇ ಒಂದು ವಿಚಾರ ಸ್ಟೋರ್ ಆಗಿರೋದು ಆಚೆ ಬರ್ಬೇಕಾದ್ರೆ ಅದು ಹೆಚ್ಚಾಗತ್ತೆ. ಈಗ ಆಲೋಚನೆಗಳು ಬರ್ತಾ ಇದೆ ಅಂತ ಇದ್ವಿ, ಅದು ಹೋಗ್ತಾ ಇರುತ್ತೆ. ಬಾಡಿ ಪೇನ್ಸ್ ಆಗ್ತಾ ಇದೆ ಅಂತ ಇದ್ವಿ, ಆದ್ರೆ ಅದು ಹೀಲಿಂಗ್ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಅದೇ ರೀತಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಸಕಾರಾತ್ಮಕ ಆಲೋಚನೆಗಳನ್ನ ಹೊರಡಿಸಿದ್ರೆ ಅವರಲ್ಲಿರೋ ನೆಗೆಟಿವಿಟಿ ಖಾಲಿ ಆಗುವಾಗ ಆ ನೆಗೆಟಿವಿಟಿ ಅನ್ನೋದು ಅವ್ರು ಏನ್ ತಪ್ಪು ಮಾಡ್ತಿದಾರೋ ಅದನ್ನ ಮಾಡ್ತಿರ್ತಾರೆ. ಸಹಿಸ್ಕೊಳ್ಳಿ. ನೀವೇನಂತ ನಿರ್ಧಾರ ಮಾಡಿದ್ದೀರಿ ಅದಕ್ಕೆ ನೀವು ಸ್ಟ್ಯಾಂಡ್ ಆಗಿ ನಿಮ್ಮ ವಾಕ್ಯವನ್ನ ಬದಲಾಯಿಸ್ಕೊಳ್ಬೇಡಿ. ನಾನ್ ಏನ್ ನೋಡ್ತಾ ಇದ್ದೀನೋ ಅದು ನನ್ನ ಚರ್ಮಚಕ್ಷುವಿಂದ ನೋಡ್ತಾ ಇದ್ದೀನಿ. ಅವನು ಶುದ್ಧವಾದ ಪವಿತ್ರವಾದ ಆತ್ಮ, ಅವನಲ್ಲಿ ಗುಣಮುಖವಾಗುವ ಎಲ್ಲಾ ಶಕ್ತಿ ಇದೆ. ಈ ರೀತಿನೇ ಇರ್ಬೇಕು ಮಾಸ್ಟರ್ಸ್. ಸೊ ನಿರಂತರತೆ ಯಾವ ರೀತಿ ಇರ್ಬೇಕು, ಇದನ್ನ ಕೇವಲ ಒಂದು ದಿನ ಮಾತ್ರ ಹೇಳಿ ಬಿಡಬಾರ್ದು. ಕನಿಷ್ಠ 40 ದಿನಗಳ ಕಾಲ ನಿರಂತರವಾಗಿ ಪ್ರತಿ ರಾತ್ರಿ ಮಾಡೋದ್ರಿಂದ ಮಗುವಿನ ನಡವಳಿಕೆ ಮತ್ತು ಆರೋಗ್ಯದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನ ನೀವು ಕಾಣಬಹುದು ಅಂತ ಪತ್ರಿಜಿಯವರು ತಿಳಿಸ್ಕೊಟ್ಟಿದ್ದಾರೆ. ನೋಡಿ ಮಾಸ್ಟರ್ಸ್, ಯಾರ್ಯಾರೆಲ್ಲ ಮಾಡ್ತೀರಾ ನನಗ್ ಗೊತ್ತಿಲ್ಲ, ನಾನ್ ಏನ್ ಹೇಳ್ಬೇಕೋ ಅದನ್ನ ನನ್ನಿಂದ ಹೇಳ್ಸಿದ್ದಾರೆ. ಸೊ ನೀವೆಷ್ಟು ಕೇಳಿಸ್ಕೊಂಡಿದೀರಾ, ಎಷ್ಟು ಬರ್ಕೊಂಡಿದೀರಾ ನನಗ್ ಗೊತ್ತಿಲ್ಲ. ಮಾಸ್ಟರ್ಸ್, ಇಷ್ಟೊತ್ತುವರೆಗೂ ಕೂಡ ನಾನು ಹೇಳಿರುವಂತ ವಿಚಾರಗಳನ್ನ ದಯವಿಟ್ಟು ಎಲ್ಲರೂ ಪ್ರಯತ್ನ ಮಾಡಿ. 21 days 21 days 41 days ಈ ತರ ನೀವು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ದೆ ಆದ್ರೆ ಎಲ್ಲವೂ ಕೂಡ ಬದಲಾಗತ್ತೆ. ಅದ್ಭುತವನ್ನ ಸೃಷ್ಟಿ ನಾವೇ ಮಾಡ್ಕೊಳ್ಬಹುದು. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಮರ್ಫಿ ಅವ್ರು ಹೇಳಿದ್ರು, ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದು ಫಲವತ್ತಾದ ಭೂಮಿ. ಆ ಫಲವತ್ತಾದ ಭೂಮಿಯಲ್ಲಿ ನಾವು ಯಾವ ರೀತಿಯ ಬೀಜವನ್ನ ಹಾಕ್ತಿವೋ ಅದೇ ಮರವಾಗುತ್ತೆ, ಅದೇ ಫಲವನ್ನ ತಿಂತೀವಿ. ಸೊ ಒಳ್ಳೆಯ ವಿಚಾರಗಳನ್ನ ನಾವು ಹಾಕೋಣ, ನಮಗೂ ಕೂಡ ನಮ್ಮ ಮಕ್ಕಳಿಗೂ ಕೂಡ.
ಇಷ್ಟು ವರ್ಷ ನಾವ್ ಏನೆಲ್ಲ ನೋಡ್ತಾ ಬರ್ತಾ ಇದೀವೋ ನಮ್ಮ ಮಕ್ಕಳಲ್ಲಿ ಸರಿ ಎಲ್ಲದನ್ನ ಅದಕ್ಕೆಲ್ಲ ಕಾರಣರು ನಾವೇ ಮಾಸ್ಟರ್ಸ್. ನಮ್ಮ ಮಕ್ಕಳು ನಮ್ಮ ಪ್ರತಿಬಿಂಬ. ನಮ್ಮ ಕರ್ಮಗಳನ್ನ ತೋರ್ಸ್ಲಿಕ್ಕೆ ಆ ರೀತಿಯ ಒಂದು ಸಿಚುವೇಶನ್ಸ್ ಗಳನ್ನ ಪದೇ ಪದೇ ತಗೊಂಡ್ಬರ್ತಿರ್ತಾರೆ. ನಾವು ಪಾಸ್ಟ್ ಲೈಫ್ ಅಲ್ಲಿ ಇರ್ಬೋದು ಅಥವಾ ನಾವು ಮಾತಾಡಿರೋ ಈ ಲೈಫ್ ಅಲ್ಲೇ ಮಾತಾಡಿರೋದು ವಿಷಯಗಳಿರ್ಬೋದು, ಸರಿಯಲ್ಲದ ಜೀವನೋಪಾಯ ಇರ್ಬೋದು, ಸರಿಯಲ್ಲದ ಆಹಾರ ಇರ್ಬೋದು, ಸರಿಯಲ್ಲದ ಭಾವನೆ ಇರ್ಬೋದು, ಸರಿಯಲ್ಲದ ನಂಬಿಕೆ ಇರ್ಬೋದು, ಆ ಮಕ್ಕಳ ಮುಂದೆ ಹಾಡಿ ನೋಡಿ ತೋರ್ಸಿ ಅವು ಆತರ ಆಗಿದಾವೆ. ಇದರಲ್ಲಿ ಮಕ್ಕಳ ತಪ್ಪು ಯಾವುದು ಇಲ್ಲ ಮಾಸ್ಟರ್ಸ್. ಕಂಪ್ಲೀಟ್ ಆಗಿ ನೀವು ಸ್ವೀಕಾರ ಮಾಡಿ. ನಿಮ್ಮ ಮಕ್ಕಳ ಒಳಗಡೆ ಇರುವಂತಹ ಆತ್ಮಗಳು ಉನ್ನತ ಆತ್ಮಗಳಲ್ಲಿ ಒಂದಾಗಿರುತ್ತೆ. ಅವೆಲ್ಲವೂ ಕೂಡ ನಮಗಿಂತ ಹೆಚ್ಚು ಶಕ್ತಿಶಾಲಿಯಾದ ಅದ್ಭುತ ಆತ್ಮಗಳು ಅಂತ ಸ್ವೀಕಾರ ಮಾಡಿ. ನಮಗೆ ಪಾಠ ಕಲಿಸೋಕೆ ಬಂದಿರುವಂತಹ ಅದ್ಭುತ ಆತ್ಮಗಳು ಅಂತ ಪ್ರತಿದಿನ ಅವ್ರಿಗೆ ಗ್ರಾಟಿಟ್ಯೂಡ್ ನ ಸಲ್ಲಿಸಿ ಸ್ವೀಕಾರ ಮಾಡಿ ಮಾಸ್ಟರ್ಸ್. ಹೇಗಿದಾರೋ ಹಾಗೆ ಸ್ವೀಕಾರ ಮಾಡಿದ್ರೆ ಮಾತ್ರ ನಿಮ್ಮ ಜೀವನ ಅದ್ಭುತವಾದ ಜೀವನ ಆಗ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಇದೇ ರೀತಿಯ ಕೊರಗು, ಇದೇ ರೀತಿಯ ಶಾಪದ ಮಾತುಗಳು ನಮ್ಮ ಬಾಯಿಂದ ಬರ್ತಾನೆ ಇರುತ್ತೆ. ಅದನ್ನೇ ನೀವು ನೋಡ್ತಾನೆ ಇರ್ತೀರಾ. ಸೊ ಇಷ್ಟು ಹೇಳಿ, ಇಷ್ಟು ಅದ್ಭುತವಾದ ಅವಕಾಶವನ್ನ ಕೊಟ್ಟ ಈ ಮಹತ್ತರ ಫೌಂಡೇಶನ್ಗೆ ಹಾಗೂ ಈ ಅದ್ಭುತವಾದ ಈ ವಿಚಾರ ನಾನು ಬರ್ಕೊಂಡೇ ಇರ್ಲಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಮಕ್ಕಳ ಬಗ್ಗೆ ನಾನು ಬರ್ಕೊಂಡೇ ಇರ್ಲಿಲ್ಲ ಮಾಸ್ಟರ್ಸ್. ನನಗೆ ಯಾವಾಗ ಫೋನ್ ಕಾಲ್ಸ್ ಬಂತೋ ಸೊ ಅವಾಗ ನನಗೆ ಒಳಿತು. ಹೌದಲ್ವಾ? ಎಲ್ಲಾ ಜೀವನದಲ್ಲೂ ಎಲ್ಲಾರ ಮನೇಲೂ ಈ ಒಂದು ಸಮಸ್ಯೆ ಎದ್ದು ಕಾಡ್ತಾ ಇರೋದು ಈ ಒಂದು ಜನರೇಷನ್ ಅಲ್ಲಿ ತುಂಬಾ. ಸೊ ಎಷ್ಟೋ ನನ್ನ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಾದ್ಮೇಲೆ ತುಂಬಾ ಜನ ಕಾಲ್ಸ್ ಮಾಡಿದ್ರು. ಸೊ ಅವ್ರಿಗೆಲ್ಲ ನಾನು ಅಫರ್ಮೇಶನ್ಸ್ ಯಾವ ರೀತಿ ಈ ಟೆಕ್ನಿಕ್ ಎಲ್ಲ ನಾನು ಮೊದ್ಲೇ ಯೂಸ್ ಮಾಡಿದೆ ಮಾಸ್ಟರ್ಸ್. ನಿದ್ದೆ ಮಾಡಿದಾಗ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೋಗಿ ನಾವು ಸಕಾರಾತ್ಮಕ ಅಂಶಗಳನ್ನ ಫೀಡ್ ಮಾಡುವಂತದ್ದು, ಆ ಹುಣ್ಣಿಮೆ ದಿನಗಳಲ್ಲಿ ಆ ವಾಟರ್ ಬಾಟ್ಲ್ಗೆ ಅಫರ್ಮೇಶನ್ಸ್ ಹೇಳಿ ಆ ನೀರನ್ನ ಕುಡಿಸುವಂತದ್ದು ಹಲವಾರು ಮಾಡಿದ್ದೀನಿ. ಅದಕ್ಕೆ ಫಲಿತಾಂಶವನ್ನು ಪಡೆದಿದ್ದೀನಿ ಮಾಸ್ಟರ್ಸ್. ಸೊ ನೀವು ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ತರಗತಿಯಲ್ಲಿ ಬೇರೆ ವಿಚಾರಗಳಿದಾವೆ. ಸೊ ಇವತ್ತು ಮಕ್ಕಳ ವಿಚಾರವಾಗಿ ಮುಗೀತು. ಮುಂದಿನ ತರಗತಿಯಲ್ಲಿ ಮುಂದಿನ ನೋಡೋಣ ಮಾಸ್ಟರ್ಸ್.